ಕೆಲವೆಲ್ಲ ಕಾರ್ಯಗಳ ಮೂಲಕವಾಗಿ ಕಾರಣ ಅಂತ ಹುಟ್ಟಿಕೊಳ್ಳುತ್ತದೆ. ಕೆಲವು ಸಲ ಕಾರಣವೇ ಕಾರ್ಯಕ್ಕೆ ಕಾರಣವಾಗ್ತದೆ. ನಮ್ಮಣ್ಣನಾಗಿರುವಂತಹ ಧರ್ಮರಾಯ ತಣ್ಣೀರನ್ನಾದರೂ ತಡಿಸಿ ಕುಡಿಯುವಂತಹ ಸ್ವಭಾವವುಳ್ಳವ. ಆದದ್ದರಿಂದಲೇ ಕೌರವರು ಎಷ್ಟೇ ದುಷ್ಟರಾದರೂ ನಮ್ಮ ಬಂಧುಗಳು ಹೌದಲ್ಲ, ದಾಯಾದಿಗಳು ಹೌದಲ್ಲ, ಅವರ ಹರಣಕ್ಕೆ ನಾನು ಕಾರಣನಾಗಿ ಹೋದೆನಲ್ಲ ಎನ್ನುವಂತಹ ಚಿಂತೆ ಅಡರಿದಾಗ ವ್ಯಾಸಾದಿಗಳೇ ಬಂದು ಅವರಿಗೆ ಸರಿಯಾದಂತಹ ನಿರ್ದೇಶನ ಕೊಡ್ತಾರೆ. ಅಶ್ವಮೇಧಾದಿ ಕರ್ಮವನ್ನು ಮಾಡು, ಪೂಜಿಸಿ ಬಿಟ್ಟಿರುವಂತಹ ಯಜ್ಞದ ಸಂರಕ್ಷಣೆಗೆ 3 ಲೋಕದ ಗಂಡನಾದಂತಹ ಪಾರ್ಥನೇ ಹೋಗಲಿ. ನಾವು ಕೇಳಿ ಪಡ್ಕೊಂಡು ಬಂದದ್ದಲ್ಲ, ನಾವು ಆದೀತು ಅಂತ ಹಿರಿಯರೆಲ್ಲ ಸೂಚನೆ ಕೊಟ್ಟದ್ದು. ಹಾಗಾಗಿ ಹೊರಟಿರುವಂತಹ ನಾವು ಹರಿಶಿಲೆಯನ್ನು ಉತ್ತರಿಸಿದೆವು, ಮಾಹಿಷ್ಮತಿಯನ್ನು ದಾಟಿದೆವು. ಈಗ ಬಂದು ಚಂಪಕಾವತಿಯ ನಾಡಿನಲ್ಲಿ ನಿಂತಿದ್ದೇವೆ. ಇಲ್ಲಿಯೂ ನಮ್ಮ ಕುದುರೆ ಕಟ್ಟಲ್ಪಟ್ಟಿದೆ ಎನ್ನುವಂತಹ ವರ್ತಮಾನ ಕೇಳಿ ಬಿಡಿಸುವುದಕ್ಕೆ ಬಹಳಷ್ಟು ಮಂದಿ ವೀರ ಪ್ರಭೃತಿಗಳು ಮುಂದಾದರು. ಆ ಕಡೆಯಿಂದ ಬಂದಿರುವಂತಹ ಸೇನಾ ನಾಯಕನಂತೆ ಈ ಊರಿನ ಅರಸರಾದಂತಹ ಹಂಸಧ್ವಜನ ಮಗನಂತೆ ಏನೋ ಹೇಳ್ತಾ ಇದ್ದಾರೆ. ಬಹಳ ಪರಾಕ್ರಮಿ, ಸುಧನ್ವ ನಾಮಕ. ನಮ್ಮ ಸೇನೆ ಒಂದು ಹಂತದಲ್ಲಿ ಬಿದ್ದಿದೆ. ಇಷ್ಟಲ್ಲ ಆಗ ಇದ್ದದ್ದು ಹೊರಡುವಾಗ, ಇಷ್ಟಲ್ಲ, ಇದಕ್ಕಿಂತ ಸ್ವಲ್ಪ ಹೆಚ್ಚಿತ್ತು. ಸ್ವಲ್ಪ ಬಿದ್ದರು ಅಂದ್ರೆ ಇಲ್ಲಿ ಸ್ವಲ್ಪ ಇದ್ರೆ ಹೆಚ್ಚು ಕಾಣ್ತದೆ ನೋಡಿ. ಇದು ಪ್ರದೇಶ ಬಹಳ ಚಿಕ್ಕದು. ಯಾಕಂದ್ರೆ ಚಂಪಕಾವತಿ ಅಂತ ಹೇಳಿದ್ರೆ ದೊಡ್ಡ ಕೈಯ ಒಂದು ಅಂಗೈಯ ಅಗಲದಷ್ಟೇ ಇರುವುದು, ಹೆಚ್ಚಿಲ್ಲ. ಆದ್ರೂ ಒಳ್ಳೆ ಮಟ್ಟಿನಲ್ಲಿ ನೋಡಿಕೊಂಡಿದ್ದಾರೆ, ಅದರಲ್ಲಿ ಮತ್ಸರ ಇಲ್ಲ. ಆದ್ರೂ ಈ ಪ್ರದೇಶದಲ್ಲಿ ನಮ್ಮ ಸೇನೆ ಸರಿ ನಿಲ್ಲುವುದಕ್ಕೆ ಜಾಗ ಇಲ್ಲ ನೋಡಿ. ಕೆಲವರೆಲ್ಲ 1.5 ಕಾಲದಲ್ಲಿ ನಿಂತದ್ದು ಅದಕ್ಕೆ ಸೇನೆ. ಹೌದು, ಬಿದ್ದರೂ ನಮ್ಮಲ್ಲಿ ಉಂಟು ಅಂತ ತೋರಿಸುವುದಕ್ಕೆ ಒಬ್ಬರಿಂದ ನಂತರ ಮತ್ತೊಬ್ಬರು ತಯಾರಾಗ್ತಾ ಇದ್ದಾರೆ. ಅದಕ್ಕೆ ನಾನು ಕೈ ತೋರಿಸಿದ್ದು, ಇಲ್ಲಿ ಗಡಿಬಿಡಿ ಮಾಡಬೇಡಿ, ಅವಸರ ಮಾಡಬೇಡಿ. ಪ್ರಸಂಗದಲ್ಲಿ ಏನೋ ಒಂದು ಉಂಟು, ಹುಡುಗನ ಮೈಯ ಮೇಲೆ ಇಂಥದ್ದು ಆವೇಶ ಆಗಿದೆ. ಎಣ್ಣೆಯ ಕೊಪ್ಪರಿಗೆ ಹಾಕಿದ್ರಂತೆ ಅವರನ್ನು. ಒಂದು ಸ್ವಲ್ಪವೂ ಗಾಯ ಆಗದೆ ಹೊರಗೆ ಬಂದಿದ್ದಾನೆ. ಇದರಿಂದ ನಮಗೆ ಅರ್ಥ ಆಗ್ತದೆ, ಕೆಲವು ಸಲ ಒಂದು ಆಶೆ ಇರಿಸಿಕೊಂಡ್ರೆ ಜೀವವೇ ಹೋಗುವುದಿಲ್ಲ ಮತ್ತೆ. ಬಹುಶಃ ಈ ಹುಡುಗನಿಗೆ ನನ್ನನ್ನು ಕಾಡಬೇಕು ಅಂತ ಉಂಟೋ ಏನಪ್ಪ. ಹೌದೌದು, ಅರ್ಜುನನನ್ನೊಮ್ಮೆ ಕಂಡು ಜೀವ ಬಿಟ್ಟರು ಅದೀತು ಅಂತ ಹೇಳುವ ಯಾವುದೋ ಒಂದು ಭವ್ಯವಾದಂತ ಆಶಯವನ್ನು ಕಟ್ಟಿಕೊಂಡ ಹುಡುಗ ಏನೋ ಜೀವದ ಹಂಗು ತೊರೆದು ಹೊಡ್ತಾಡಿ ಇಲ್ಲಿವರೆಗೆ ಬಂದಿದ್ದಾನೆ. ನೋಡಿದಿರ ನಮ್ಮ ಸೇನೆಯ ಅವಸ್ಥೆ. ಕೆಡೆದೊಡಲ ಸೀಳಿಂದ ಕಡಿದೊಡೆದ ತುಂಡಿಂದ ತೊಡೆಬಂದ ನುಂಡಿಂದ ಎಲ್ಲ ಕಡೆಯಲ್ಲಿಯೂ ರಕ್ತಮಯವಾಗಿ ಹೋಗಿದೆ. ಹಾಗಾದ್ರೆ ನಾನೇ ಹೋಗಬೇಕು. ಹೇಗೆ ಹೋಗೋದು? ಹೇಗೆ? ಅಮಿತ ಸಂಭ್ರಮದಿಂದ ಅಮಿತ ನುಡಿಸಿದ ಅರ್ಜುನನ ನಾವೆಲ್ಲ ಹೋಗುವಾಗಲೇ ಮತ್ತೊಬ್ಬರು ಪರಿಚಯ ಹೇಳದೆ ನಾವು ಯಾರು ಅಂತ ಗೊತ್ತಾಗಬೇಕು. ಅದು ಹೇಗೆ? ಅದು ಹೋಗುವ ಶೈಲಿಯಲ್ಲಿರುವುದು. ಅದರಲ್ಲಿ ಶೈಲಿ ಉಂಟ ಮತ್ತೆ? ಹೇಗೆ ಹೇಗೆ ನೋಡಿ? ಎಲ್ಲ ಹೀಗೆ ಹೋಗುದಲ್ಲ, ಅಣ್ಣ ಬಂದ್ರು ಅಂತ ಬರುವಾಗಲೇ ಗೊತ್ತಾಗಬೇಕು. ಅದೇಗೆ ಅದೇಗೆ? ನಮ್ಮ ಟಿವಿ ಅದು ಎಡದಿಂದ ಬಲದಿಂದ ಇದ್ದಾರಲ್ಲ ಅವರೆಲ್ಲ ಹೊಗಳುವುದು. ರಥಚಕ್ರವನ್ನು ಕಾಯುವಂತಹ ಭಟರವರು ಅರ್ಜುನನ ತೋಟಿ, ದುರ್ಪದನ ಗೆದ್ದ ತೋಟಿ, ಮತ್ಸಲಾಂತರವ ಭೇದಿಸಿದವನ ತೋಟಿ, ಹೀಗೆ ಎಷ್ಟು ತೋಟಿ ಉಂಟು. ತೋಟಿ ಅಂತ ಹೇಳಿದ್ರೆ ನಮ್ಮ ಹೊಗಳಿಕೆ ಅಂತ ಲೆಕ್ಕ ಅಷ್ಟೇ ಅಲ್ಲ. ಅವರೆಲ್ಲ ತಿಂಗಳ ಕೊನೆಗೆ ಸಂಬಳ ತಕ್ಕೊಳ್ಳುವುದು ಅದಕ್ಕೆ ಅಷ್ಟೇ. ಹೊಗಳಿಕೆ ಇರುವುದು. ನಮ್ದೇನುಂಟು ನಾವು ಹೇಗೆ ರಥ ಹೋಗಿ ನಿಲ್ಲಿಸುವುದು? ಹೇಗೆ? ಅದು ಅಲ್ಲಿ ನಿಲ್ಲಿಸುವುದಿದ್ರೆ ಇಲ್ಲಿ ಆಲೋಚನೆ ಮಾಡ್ಲಿಕ್ಕಿಲ್ಲ, ಮತ್ತೆ ಅದು ಅಲ್ಲಿ ಆಲೋಚನೆ ಮಾಡುದು ಹೌದಾ? ಆಗ ನೋಡಿ ಅಲ್ಲಿಂದ ಧೂಳೆಲ್ಲ ಬಾಕಿದವರ ಮುಖಕ್ಕೆ ಹಾರ್ತದೆ. ಒಂದು ಇಷ್ಟು ದೊಡ್ಡ ಹೊಂಡ ಆಗ್ತದೆ. ಒಂದು 4 ತಿಂಗಳು ಹೋಗುವ ಚಕ್ರ ಸವೆದು ಹೋದ್ರೂ ತೊಂದರೆ ಇಲ್ಲ. ಒಮ್ಮೆಗೆ ಅಣ್ಣ ಬಂದ್ರು ಇಳಿದ್ರು ಅಂತ ಆಗುವಾಗ ಡಬ 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 ಆಗ್ಬೇಕು ನೋಡಿ. ಹಾಗೆ ಅಮಿತ ಸಂಭ್ರಮ.
ಸಡಗರದ ಸಂಭ್ರಮ. ಒಳ್ಳೆಯದು. ಉತ್ತರದ ಎತ್ತರದ ಹತ್ತಿರ ಬದಿಯು ಹತ್ತಿರವಾಗುವಂತೆ ಘಟದ ಹೆಜ್ಜೆಗಳು ಉಳಿದ ಹೆಜ್ಜೆಗಳೊಳಗೆ ಬಂದದಲ್ಲಿ ಹೊಡೆಯಿರಿ ನಡೆಯಿರಿ. ವೀರೋಚಿತವಾದ ತಡೆಯ ಹೊರತು ನಿನ್ನ ಪರಾಕ್ರಮ ಪ್ರಕಟಣೆಗಿದ್ದ ತಡೆಯಲ್ಲ. ನಮ್ಮ ರಥ ನಿಧಾನಗತಿಯಲ್ಲಿ ಪಾದಪೂಜೆ ಯಾರು ಕೊಡ್ತಾರೆ ಅದನ್ನೆಲ್ಲ ತೆಕ್ಕೊಡ್ತಾ ಹೋಗುದು. ಪಾದಪೂಜೆಗೆ ಪ್ರಯಾಣ ಹೊರಟದ್ದಾದ್ರೆ ನಿರೀಕ್ಷೆ ಅದರದ್ದೇ ಇರ್ತದೆ, ನಮಗೂ ಗೊತ್ತುಂಟು. ಯಾಕೆ ಪ್ರಯಾಣ ನಮಗೆ ಲಕ್ಷ್ಯ ಅಲ್ಲ, ಪೂಜೆ ಲಕ್ಷ್ಯ. ಮತ್ತೆ ನಾವೆಲ್ಲ ಹೋಗುವಾಗ ಮಗು ಹೌದು, ಅದು ದೊಡ್ಡ ಜರಿ ಹೋದ ಹಾಗೆ ಜರಿ ತುಂಬ ಹೋಗುವಾಗ ಕಸವು ತುಂಬ ಸೇರಿಕೊಳ್ತದೆ. ಯಾರು ಕೈ ತೋರಿಸಿದ್ರು ಬೇಡ ಅಂತ ಹೇಳುದಿಲ್ಲ. ಅಲ್ಲ, ಪ್ರವಾಹ ಪತಿತ ನ್ಯಾಯನ ಸಿಕ್ಕಿದ್ದೆಲ್ಲವನ್ನು ತನ್ನೊಡಲಲ್ಲಿ ಸೇರಿಸಿಕೊಂಡ್ರೆ ಕಸ ಯಾವುದು ಸತ್ತುಳ್ಳದ್ದು ಯಾವುದು ಅಂತ ವರ್ಗೀಕರಿಸುವುದಕ್ಕೆ ಬಹಳ ಪರಿಣಾಮದಲ್ಲಿ ಕಷ್ಟ ಆಗ್ತದೆ. ನೀನು ಕಡಲ ನೋಡಿದೀಯಾ? ಕಡಲು ನೋಡಿದ್ದೇನೆ. ಕಡಲ ಬದಿಯಲ್ಲಿ ನೋಡಿದೀಯಾ? ಕಡಲ ಬದಿಯಲ್ಲಿ ನೋಡಿದ್ದೇನೆ, ಕೆರೆಯು ನೋಡಿದ್ದೇನೆ, ಮುಳುಗಿದವರನ್ನು ನೋಡಿದ್ದೇನೆ, ಬೀಳುಗಿ ಎದ್ದವರನ್ನು, ಬಿದ್ದು ಸತ್ತವರನ್ನು ಕಂಡಿದ್ದೇನೆ. ಜೀವಂತ ರತ್ನಗಳನ್ನು ತನ್ನ ಉಡಲಲ್ಲಿ ತುಂಬಿಕೊಂಡು ಬೇಡದೇ ಇದ್ದದನ್ನು ಬಿಸಾಡುವುದಕ್ಕೆ. ಅಲ್ಲ, ಅದು ಹೌದು. ಹಾಗೆ ಅಂತ ರತ್ನಗರ್ಭಯಾದಂತಹ ವಸುಂಧರೆಯಲ್ಲಿ ಸಜೀವ ರತ್ನಗಳು ಧಾರಾಳ ಉಂಟು. ಭೂಮಿಗೆ ನಡೆಸಿದ ಕ್ಷತ್ರಿಯರ ಕುಲದಲ್ಲಿ ಅವುಗಳ ಆಗಾಗಲೇ ಹೊಳೆಯುವುದು ಉಂಟು. ಹಾಗೆ ಹೊಳೆದ ರತ್ನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿ ಪ್ರಕೃತ ಕಾಲಮಾನದಲ್ಲಿ ಮಾನ್ಯನಾಗಿ ಸರ್ವರಿಂದಲೂ ಮಾನಸಪಾನಗಳನ್ನು ಸ್ವೀಕರಿಸಿದಂತಹ ಪೃಥ್ವಿಗರ್ಜುನನೆಂಬವನು ನೀನು ಅಂತ ನಾ ಕೇಳಿಬಲ್ಲೆ. ನೀನೇ ಅಲ್ವ? ನನಗೆ ಮುಜುಗರ ಆಗ್ತದೆ ಕೆಲವು ಸಲ. ಯಾರಿಗೆ? ಈ ಸನ್ಮಾನದ ಬಗ್ಗೆ ಎಲ್ಲ ಮಾತಾಡುವಾಗ ಹಾ ಅದೆಲ್ಲ ನಮಗೆ ಅದು ಬೇಕು ಅಂತಲ್ಲ ಮಗು. ಅಲ್ಲ ಕೆಲವರೆಲ್ಲ ಕೊಟ್ಟದ್ದು. ಅಲ್ಲ, ನನಗೆ ನಗು ಬರ್ತದೆ. ಯಾಕೆ ಅಂದ್ರೆ ಯಾಕೆ? ವಿಪಕ್ಷದವರು ಹೊಗಳುವಾಗ ನಿನಗೆ ಮುಜುಗರ ಆಗ್ತದೆ,
ಸ್ವಪಕ್ಷದವರಿಗೆ ಸಂಬಳ ಕೊಟ್ಟು ಅಲ್ಲಿಂದಲೇ ತೊಡಗಿದ್ದೆ ಹೊಗಳಿಸುವುದು. ಅವರು ಹೊಗಳ್ತಾ ಬರ್ತಾ ಇದ್ದಾರೆ, ಅದು ನಿನಗೆ ಹೌದೌದು. ದುರದಿದ್ರುಪದನ ಕಟ್ಟಿದನ ತೋಟಿ ಪಾಲನೇತ್ರನನ್ನು ಗೆಲ್ಲಿದವನು ಅಲ್ವೋ. ಅರ್ಜುನ ಪ್ರಸಂಗ ಎಲ್ಲ ಇತ್ತೀಚೆಗೆ ನಾವು ಅದನ್ನು ಹೇಳುವುದಿಲ್ಲ. ಅಲ್ಲ, ನಮಗದು ಗೊತ್ತಿಲ್ಲದಿದ್ರೂ ನೀನು ಹೇಳಿದಾಗ ಬೆರಗುಟ್ಟುವುದು. ನಾವು ಪೂರ್ವದಲ್ಲೇ ತಿಳಿದದ್ದನ್ನು ಅವರು ಹೇಳುವ ಬಗೆಯನ್ನು ಬೆರಗಿನಿಂದ ಕೇಳ್ತಾ ಉಳಿದ ಈಶ್ವರನೇ ಅವರ ನೆತ್ತಿಗೆ ಪೂಜೆ ಭಟ್ರು ಇಟ್ಟು ಗಂಧ ಹಚ್ಚಲಿಕ್ಕೆ ಉಂಟು. ಅದು ಅರ್ಜುನ ಹೊಡೆದದ್ದು. ಹೌದಪ್ಪ, ಹೌದು. ಈಗ ಅದೀಗ ಹೌದು ಅಂತ ಆದ್ರೆ ಈಗ ಅರ್ಜುನ ಹೊಡೆಯುವುದಕ್ಕೆ ಮೊದಲು ಪೂಜೆ ಮಾಡುವ ಅರ್ಚಕರು ಏನನ್ನು ಪೂಜಿಸ್ತಾ ಇದ್ದದ್ದು? ಈಶ್ವರನಲ್ವ. ವಿಗ್ರಹದಲ್ಲಿ ಭಂಗ ಬಂತು ಅಂತಾದ್ರೆ ವಿಗ್ರಹ ಬದಲಾಯಿಸಬೇಕು ಅಂತ ಆಗಮ ಹೇಳುವುದು. ನಾನು ಕೇಳಿದ್ದೇನೆ. ಈಗ ಮೊದಲು ಮಾಡಿದ ವಿಗ್ರಹದಲ್ಲಿ ಒಂದು ಭಂಗ ಬಂದ್ರೆ ಅದೇ ಕಲೆ ಆಗಲಿ, ಕಲೆ ಆಗಬೇಕಾದ್ರೆ ಒಂದು ಭಂಗ ತರಬೇಕಾದ, ಅದು ತಂದ್ರೆ ವಿಗ್ರಹ ಬದಲಾವಣೆ ಆಗಬೇಕು ಅಂತ ಆಗಮ ಶಾಸ್ತ್ರ ಇರುತ್ತದೆ. ನೀನು ಅಲಂಕಾರಕವಾಗಿ ಹೇಳಿದ್ದು ನನಗೆ ಅರ್ಥ ಆಗ್ತದೆ. ಅದೊಂದು ಕಲೆಯಾಗಿ ತೋರಿಸು. ಆಗಲಿ ಬಿಂಬದಲ್ಲಿ ಏನೋ ಗೆರೆ ಬಿದ್ದಿದೆ, ಸೆಳೆ ಬಿದ್ದಿದೆ ಅಂತದ ಅರ್ಥ ಅಲ್ಲ. ಇದು ಅರ್ಜುನ ಪ್ರಹಾರ. ಈಗ ಸಾಧಾರಣವಾಗಿ ಪೂಜೆ ಮಾಡುವವರಲ್ಲಿ ಎರಡು ವಿಧ. ಪೂಜೆ ಮಾಡುವಾಗ ನಾವು ಅಡಗಿ ದೇವರು ಮಾತ್ರ ಕಾಣಬೇಕು ಅಂತ ಹೇಳುವವರು ಒಂದು ವರ್ಗ. ವೈಷ್ಣವರ ನಾಡಾಗ ಕಲ್ಪಕಾವತಿಯಲ್ಲಿ ಭಗವಂತನ ಪೂಜೆ ನಡೆಯುವುದು ಹಾಗೆ. ಇನ್ನು ಕೆಲವರಿಗೆ ಪೂಜೆಯಾದ್ರೂ ಪೂಜೆಯಲ್ಲೂ ದೇವರನ್ನು ಕಾಣಬೇಕಾದ್ರೂ ನಾವು ಅವರಿಗೆ ಅದು ಪಶುಪತಿಯ ಹಣೆಯಲ್ಲಾದ್ರೂ ಗೆರೆ ಬರಬೇಕಾಗ್ತದೆ, ಅದಕ್ಕಾದ್ರೂ ಗಂಧ ಹಚ್ಚಬೇಕಾಗ್ತದೆ. ಅಲ್ಲೂ ಕಾಣುವುದು ನಮ್ಮ ವಿಕ್ರಮ ಇರಬೇಕು, ಬಿಟ್ರೆ ಅವನ ಮಾಹಾತ್ಮ್ಯ ಅಲ್ಲ ಅಂತ ಆಗ್ತದೆ. ದಕ್ಷಿಣದವರು ಹೌದಪ್ಪ, ಆದ್ರೆ ದೇವರು ಎಲ್ಲರಿಗೂ ಸೇರಿದವರು. ನಮ್ಮಲ್ಲೆಲ್ಲ ಇದು ಇಟ್ಟಗಲದ ಪಾಣಿ ಪಂಚ ಎಲ್ಲ ಹಾಕಿಕೊಂಡದ ಪೂಜೆ ಅದೆಲ್ಲ ಹಂಗೆಲ್ಲ ಹಾಕಿ ಅದು ಅಲ್ಲ. ನಿಮಗೆಷ್ಟು ದೊಡ್ಡ ಪಾಣಿ ಪಂಚ ಒಂದು ಪಂಚೆ ಉಟ್ಟುಕೊಂಡು ಒಂದೇ ವಸ್ತ್ರದಲ್ಲಿ ಒಳಗೆ ಬಂದ ಹಾಗೆ ನಮ್ಮ ಉತ್ತರದಲ್ಲೆಲ್ಲ ಅಲ್ಲ. ಆಗಲಿ, ಈಗ ಪಾಣಿ ಪಂಚೆಯ ಪಟ್ಟೆ ಎಷ್ಟು ಅಗಲದ್ದು ಅಂತ ಅಲ್ಲ ಪ್ರಶ್ನೆ ಇರುವುದು. ದೇವರಿಗೆ ನಾವು ಹಾಕಿದ ನಾಮ ಅದು ನಮಗಿದ್ದ ಪ್ರಸಾದವಾಗಿ ಹಾಕಿದ್ದು ಅಥವಾ ದೇವರಿಗೆ ನಾಮ ಹಾಕಿದ್ದು ಅಂತ ರೂಢಿಯ ಮಾತು. ಪ್ರಸಾದ ಕೊಡುವುದೇ ಅದನ್ನು. ಆಗಲಿ, ನಿಮ್ಮ ಹೊಂದಿಕೊಂಡು ಗಂಧ ಎಷ್ಟು ಬೇಕು ಅಂತ ನಿಮ್ಮ ಊರಿನ ಆಚಾರ ವಿಚಾರಗಳಿಗೆ ನನ್ನ ಆಕ್ಷೇಪ ಇಲ್ಲ. ಆದರೆ ನಾನಿದನ್ನು ಕೇಳಿದ್ದೆ ಯಾಕೆ ಅಂದ್ರೆ ಪೃಥ್ವಿಯಲ್ಲಿ ಅಪ್ರತಿಮ ವೀರನಾದಂತಹ ನೀವೇ ಹೇಳಿಕೊಂಡಂತೆ ಶಿರಾಲೇಖನದಲ್ಲಿ ಮರೆ ಹೊಕ್ಕವರನ್ನು ಕಾಯುವ ಮಾರಾಂತವರ ಎದೆ ಬಿಟ್ಟು ಬೆರೆಯುವಂತಹ ಪೃಥ್ವಿ ವೀರನಾದಂತಹ ತ್ರಿಜಗದಲ್ಲನಾದ ಪಾರ್ಥ ಅವನು ನಮ್ಮ ಚಂಪಕಾವತಿಯ ವೀರಭೂಮಿಯಲ್ಲಿ ಪ್ರತಿಯೋಗಿಯಾಗಿ ಕಾಣಿಸಿಕೊಂಡ ಎಂಬುದೇ ಪ್ರತಿಯೋರ್ವ ಸ್ಪರ್ಧಿಗೂ ಹೋರಾಟಗಾರನಿಗೂ ಸಂಭ್ರಮಕ್ಕೆ ವಿಷಯವಾಗಿದೆ. ಅಂತಹ ನಿನ್ನ ಅಶ್ವವನ್ನೇ ಕಟ್ಟಿಕೊಂಡದ್ದು ಯಾಕೆ ಗೊತ್ತು? ನಿನ್ನ ಬಿರುದು ಭಾವನೆಗಳನ್ನು ಅರಿಯದೇ ಇಲ್ಲ, ಸಾಧನೆಯ ಗುರುತ್ವವನ್ನು ತಿಳಿಯದೆಯೂ ಅಲ್ಲ. ಸಿಕ್ಕಿದ್ರೆ ನಿನ್ನಂತವರನ್ನು ಎದುರಾಗಿ ಹೊಂದಬೇಕು. ಅದು ಸ್ವಾರ್ಥಪೂರಿತವಾದ ಕಾದಾಟದಲ್ಲಿ ಅಲ್ಲ. ಯಾವ ಕಾದಾಟ ನಮಗೆ ಧರ್ಮವೆನಿಸ್ತದೋ ಅದರಲ್ಲಿ ಧಾರ್ಮಿಕನಾದ ಪಾರ್ಥನೆ ಎದುರಾಳಿಯಾಗಿ ಸಿಕ್ಕಿ ಒಂದು ಕಾದಾಟ ನಡೆಯುತ್ತದೆ ಅಂತ ಆದ್ರೆ ಅಲ್ಲಿ ಹೋರಾಟ ಆಗಬೇಕು. ಇದಕ್ಕಾಗಿಯೇ ನಾವು ಈ ಕಾಲದಲ್ಲಿ ಕಾದಾಟವನ್ನು ಆಯ್ಕೆ ಮಾಡಿಕೊಂಡವರು. ಅದಲ್ಲ ಅಂತಾದ್ರೆ ಅರ್ಜುನನೇ ಎದುರಾಳಿಯಾಗಿ ಸಿಗಬೇಕು ಅಂತಾದ್ರೆ ಕುರುಪಾಳೆಯೂ ಆಗ್ತಿತ್ತು, ಅರ್ಜುನನೊಟ್ಟಿಗೆ ಕಾಳಗಬೇಕು ಅಂತಾದ್ರೆ ಪಾಂಡವರ ಪಾಳೆಯೂ ಆಗ್ತಿತ್ತು. ಕುರುಧಾರಣಿಯ ಯುದ್ಧದಲ್ಲಿ ನಾವಾಗಿ ಸ್ವೇಚ್ಛೆಯಿಂದ ಬಂದು ಪಾಲ್ಗೊಳ್ತಾ ಇದ್ದೆವು. ನಮಗದಲ್ಲ. ನಾವು ಮಾಡಿದ ಹೋರಾಟದಲ್ಲಿ ನಮ್ಮ ಧರ್ಮ ಇರಬೇಕು. ಈ ಕಾಲದಲ್ಲಿ ಕ್ಷತ್ರಿಯೋಚಿತವಾಗಿ ಅಶ್ವಮೇಧದ ತುರಗವನ್ನು ಬಂಧಿಸಿದಾಗ ನಡೆಸುವ ಕಾದಾಟದಲ್ಲಿ ಇಲ್ಲಿ ಧರ್ಮ ಉಂಟು. ಈಗ ಹೇಳು, ನಾವು ಧಾರ್ಮಿಕರಾಗಿಯೇ ಬಂಧಿಸಿದ ಅಶ್ವವನ್ನು ರಕ್ಷಿಸಿಕೊಳ್ಳುವುದಕ್ಕೆ ನಿಮಗೆ ಕೊಡುವುದಿಲ್ಲ ಎಂಬ ಛಲದಿಂದ ಮಾಡಿದ ಹೋರಾಟದಲ್ಲಿ ಇದು ತನಕ ಎದುರಾಗಿ ಬಂದ ಪಟುಪಟಗಳ ಧರಾಶಾಹಿಯಾದ ಈ ವೇಳೆಯಲ್ಲಿ ಕೇಳ್ತೇನೆ. ಯೋಚಿಸು. ಅಧಾರ್ಮಿಕ ಪಕ್ಷದಲ್ಲಿದ್ದಂತಹ ಭೀಷ್ಮಾದಿ ನಾಯಕ, ಭೀಷ್ಮನಿರಬಹುದು, ದ್ರೋಣನಿರಬಹುದು. ದ್ರೋಣರು ಅಧರ್ಮಿಗಳು ಅಂತ ಕಂಡಲ್ಲಿ ಹೊಡೆದವರನ್ನು ಮಲಗಿಸಲಿಲ್ಲ. ಅವರ ಶಿಬಿರಕ್ಕೆ ಹೋಗಿ ಅವರಲ್ಲಿ ಯಾಚಿಸಿ ನಿಮಗೆ ಯಾವಾಗ ಹೊಡೆಯಲಿ, ಹೇಗೆ ಹೊಡೆಯಲಿ, ಎಲ್ಲಿ ಹೊಡೆಯಲಿ, ಯಾರ ಮೂಲಕ ಹೊಡೆಯಲಿ ಅಂತ ಕೇಳಿ ಅವರು ಹೇಳಿದ ಹಾಗಲ್ಲದೆ ಹೊಡೆಯಲಿಲ್ವಂತೆ. ಕೃಷ್ಣ ಕೃಪಾ ರಕ್ಷಿತರಾದಂತಹ ಪಾಂಡವರು, ಧರ್ಮಾಭಿರಕ್ಷಿತರಾದ ಪಾಂಡವರು, ದ್ರೋಣರಂತಹ ದ್ರೋಣರು ತಾವು ಬ್ರಾಹ್ಮಣ್ಯದ ಮರ್ಯಾದೆಯನ್ನು ಮೀರಿ ಶಸ್ತ್ರಪಾಣಿಯಾಗಿ ಹೋರಾಟ ಮಾಡುವಾಗ ಅವರು ಯೋಗ ಶರೀರಿಗಳಾಗಿ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ, ಪ್ರಾಣ ಪೂರ್ವದಲ್ಲೇ ಹೋಯಿತು ಅಂತ ಕೆಲವರು ಹೇಳ್ತಾರೆ, ಕಾಯ ಮಾತ್ರ ಉಳಿದ ಸ್ಥಿತಿಯಲ್ಲಿ ಅವರ ಶಿರಚ್ಛೇದವನ್ನು ಮಾಡುವುದಕ್ಕೆ ದೃಷ್ಟದ್ಯುಮ್ನನಿಗೆ ಅನುವಾಯಿತೇ ಹೊರತು ಅದಕ್ಕಿಂತ ಪೂರ್ವದಲ್ಲಿ ಅವರ ರೋಮ ಕೊಂಕುವುದಕ್ಕೂ ಕೃಷ್ಣ ಕೃಪಾರಕ್ಷಿತರಾದ ಪಾಂಡವರಿಗೆ ಬಿಡಲಿಲ್ಲ. ಅಧರ್ಮ ಪಕ್ಷೀಯರಾದಂತಹ ಪಡುಭಟರಿಗೆ ಇಷ್ಟು ಸುರಕ್ಷೆ, ಇಷ್ಟು ಕೃಷ್ಣ ಕಾರುಣ್ಯ ಇರುವಾಗ ವೈಷ್ಣವತ್ವವನ್ನು ಉಸಿರಾಗಿ ಬಸಿರಲ್ಲಿ ತುಂಬಿಕೊಂಡಂತಹ ನಾವು ನಡೆಸಿದ ಈ ಧಾರ್ಮಿಕ ಕಾದಾಟದಲ್ಲಿ ಹೇಗೆ ಈಶ್ವರನ ಗೆಲ್ಲುವುದಕ್ಕೆ ಅಧರ್ಮಿಗಳಾದ್ರೂ ಇಷ್ಟು ಕಷ್ಟ ಆಗಿದೆ. ಧರ್ಮದಲ್ಲಿದ್ದ ಈ ಸುಧರ್ಮನಲ್ಲಿ ನಮಗಾಗುವುದಕ್ಕಿಲ್ಲಪ್ಪ ಅಂತ ಈ ದುರದ ಮಾರ್ಗವನ್ನು ಬಿಟ್ಟು ಪೋಪೆಯ ಬಿಡಿಸುವೆನೆಂಬ ಛಲವು ತೀರ್ಮಾನ ಮಾಡಿಯೇ ನೀವು ಹೊರಟದ್ದಾದ್ರೆ ಸಕ್ಕರೆ ಸಾಹಿತ್ಯಬದ್ಧವಾದ ಅಸ್ಖಲಿತವಾಗಿರುವಂತಹ ನಿನ್ನ ವಾಕ್ಸರಣಿಗಳನ್ನು ಕೇಳಿದಾಗ ಯಾರಾದ್ರೂ ಅಬ್ಬ ಅಂತ ಹೇಳಬೇಕು. ಆದ್ರೂ ನೋಡು, ನಿನ್ನ ಪ್ರಾಯದ ಚಾಪಲ್ಯ ಬಿಟ್ಟು ಹೋಗುವುದಿಲ್ಲ. ನೋಡು, ಪ್ರಾಯ ಬಿಟ್ಟು ಹೋಗ್ಲಿಕ್ಕಿಲ್ವ? ಹೌದು ಅಲ್ವಾ? ಅದು ಯಾಕೆ ಅಂದ್ರೆ ತೀರ್ಮಾನ ಮಾಡದೆ ನಿನ್ನಂತವರು ಹೊರಡುವುದಿಲ್ಲ. ಈಗ ಮೊದಲೇ ಮಾಡಿದ ತೀರ್ಮಾನ ಹೇಳಲಿಕ್ಕೆ ಎಷ್ಟು ಹೊತ್ತು ಬೇಕು? ಬೇಗ ಹೇಳು.
ತಟ್ಟನೆ ಹೇಳು ಅಂತ ಹೇಳದೇ ಇದ್ದ ಜಾಗದಲ್ಲಿಯೂ ಕೇಳಿದ ಗುರುಗಳ ತುಟಿ ಮುಚ್ಚುವುದಕ್ಕಿಂತ ಮೊದಲು ಎದ್ದು ನಿಂತು ನಾ ಮಾಡ್ತೇನೆ ಗುರುಗಳೇ ಅಂತ ಹೇಳಿದ ಶಿಷ್ಯನಾಗಿರುವಾಗ ಉತ್ತರ ಹೇಳಿದವರೆಲ್ಲ ಗುರುಗಳಾದಾಗ ತಡಬಡಿಸಿದ ಪೂರ್ವಧಾರಣೆ ಉಂಟಲ್ಲ ಹೇಳಿದ್ದೆ ಎಚ್ಚರಿಕೆ. ಯಾಕೆಂದ್ರೆ ಪೂರ್ವದಲ್ಲಿ ಹುಡುಗಾಟಿಗೊಂದು ಉತ್ತರ ಬರ್ತದೆ. ವಯೋಸಹಜವಾಗಿರುವಂತಹ ಬುದ್ಧಿ ಯಾವ ಕಾಲಕ್ಕೂ ಬಿಟ್ಟೋಗುವುದಿಲ್ಲ. ವೃದ್ಧನಾದವ ಮಾತಾಡುವಾಗಲೇ ನಮಗೆ ಗೊತ್ತಾಗ್ತದೆ ಅವರಿಗೆ ಪ್ರಾಯ ಆಗಿದೆ ಅಂತ. ಹುಡುಗ ಮಕ್ಕಳು ಎಷ್ಟೇ ಸಾಹಿತ್ಯ ಮಾತಾಡಿದ್ರು ಕೊನೆಗೆ ಅವರ ಅವಸರ ಪ್ರತಿಬಿಂಬಿಸ್ತದೆ. ಅದನ್ನೇ ನೀ ಮಾಡಿದ್ದು. ಕಟ್ಟಿದಂತಹ ಕುದುರೆಯನ್ನು ಬಿಡಿಸುವುದಕ್ಕೆ ನಿನ್ನಲ್ಲಿ ಹಮ್ಮುಂಟ ಬಿಮ್ಮುಂಟ? ಹೌದು. ಯೋಚನೆ ಮಾಡಿದ್ರೆ ತಟ್ಟನೆ ಹೇಳು. ಪ್ರಾಯದ ಕಾಲದಲ್ಲಿ ನಡೆದಿದೆ ಅಂತ ವೃದ್ಧಾಪ್ಯದಲ್ಲಿ ಎಲ್ಲ ನಡೆಯುತ್ತದೆ ಅಂತ ಭ್ರಮೆ ಇಲ್ಲ ಅಂತ ಆದ್ರೆ ಬಿಟ್ಟು ಹೋಗುವುದಕ್ಕೊಂದು ಮನಸ್ಸು ಮಾಡಬೇಕು. ಪಂಚಪೌರುಷದ ಮಾತನ್ನು ಬಿಟ್ಟು ಬೇರೆ ಮಾರ್ಗದಿಂದ ಬಿಡಿಸುವುದಕ್ಕಾಗ್ತದೆ ನೋಡ್ಬೇಕು. ಮಗು, ನಾವೆಲ್ಲ ಊರುವುದು ಒಂದೇ, ನೀವೆಲ್ಲ ಹಾರುವುದು ಒಂದೇ. ಆಗಲಿ ನಿಮ್ಮ ಪ್ರಾಯದಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆ. ನಾವು ಯಾಕೆ ಹಾರುವುದು ಗೊತ್ತುಂಟು? ಯಾಕೆ? ತುಂಬಾ ಹಾರಿದವರೇ ಈಗ ಊರುತ್ತಾರೆ. ನಾವು ಊರುವ ಮೊದಲು ಸಾಧ್ಯ ಆದಷ್ಟು ಹಾರುವ ಅಂತ. ಅದೇ ನಾವೆಲ್ಲ 70 ಕಳೆದರೂ ಹೀಗೆ ಇದ್ದೇವೆ. ಹೌದೌದು. ನೀವೆಲ್ಲ 20ಕ್ಕಿಂತ ಮೊದಲೇ ಆರೋಗ್ಯ ಕಳ್ಕೊಳ್ತೀರಾ ಅಂತ ನನಗೆ ಹೆದರಿಕೆ ಆಗುವುದು. ಆದ್ರೆ ಒಂದುಂಟು, 70 ವರ್ಷ ಬದುಕಿದವರಿಗೂ 20 ವರ್ಷದವರ ಸಾಧನೆ ಕೆಲವೊಮ್ಮೆ ಸಾಯುವ ತನಕ ನೆನಪಲ್ಲಿ ಉಳಿಯುತ್ತದೆ. ಕೆಲವು ಸಲ ನನ್ನ ಮಗನದ್ದು ಕೆಲವರಿಗೆ ನೆನಪು ಉಳಿದಿದೆ. ಈಗ ನಿನ್ನ ಮಗನದ್ದು ನನಗೂ ನೆನಪಾಗಿದೆ ಅಂತ ಆದ್ರೆ ಅವು 16ರಲ್ಲಿ ಸಾಧಿಸಿದ್ದರ ಔನ್ನತ್ಯ ಎಷ್ಟು ಅಂತ ಯೋಚನೆ ಮಾಡಿ ಬೇಸರ ಆಗ್ತದೆ. ಅದೇ ಬೇಸರ ಆದ್ರೂ ಚಿಂತಿಲ್ಲ. ಸಾರ್ಥಕ್ಯದ ಬದುಕನ್ನು ಹೊಂದಿದರೆ 16 ಸಾಕು. ಷೋಡಶ ಕಲಾ ಪ್ರಪೂರ್ಣನಾದ ಅವನಿಗೆ ಕಲೆ ಎಷ್ಟು ಉಂಟು? 16ಕ್ಕಿಂತ ಹೆಚ್ಚಿಲ್ಲ. ಆದರೆ ಲೋಕವನ್ನು ಬೆಳಗುವುದಕ್ಕೆ ತಂಗದಿರನಾಗುವುದಕ್ಕೆ ಅಷ್ಟು ಸಾಕಾಗಲಿಲ್ವ? ನಿಮ್ಮ ವಂಶದ ಮೂಲ ಪುರುಷನಿಗೆ ಇರುವುದು 16. ಕೆಲವು ಸಲ ಕೆಲವರೆಲ್ಲ ಹೇಳುವ ಕ್ರಮ ಉಂಟು. ಏನು ಅಂತ? ಬಹುಶಃ ಅವರಿಗೆ ಆಯುಷ್ಯ ಕಡಿಮೆ ಇದ್ದದ್ದರಿಂದಲೇ ಇದ್ದದ್ದರಲ್ಲೇ ಏನು ಪೂರೈಸಿ ಹೋದ್ರವರು. ಆಯುಷ್ಯ ದೀರ್ಘವಾಗಿರ್ತಿದ್ರೆ ಇಷ್ಟು ಸುಲಭದಲ್ಲ, ಇಷ್ಟು ಬೇಗನೆ ಇಷ್ಟು ಪ್ರಚಾರಕ್ಕೆ ಅವರು ಬರ್ತಿರ್ಲಿಲ್ಲ. ಆದ್ರೆ ಒಂದುಂಟು, ನಿನ್ನದು ಮಾತು ಗೊತ್ತಲ್ಲ. ಆದ್ರೆ ಒಂದುಂಟು, ಆರುವ ದೀಪಕ್ಕೆ ಹೆಚ್ಚು ಪ್ರಕಾಶ. ಹಾಗೆ ಅಂತ ಒಂದುಂಟು. ಈಗ ಚಿರಂಜೀವಿಯಾದ ಪ್ರಹ್ಲಾದನಿಗೋ ಧ್ರುವನಿಗೋ ಶಾಶ್ವತವಾದಂತಹ ಕೀರ್ತಿಯೋ ಭಾಗವತೋತ್ತಮನೆಂಬ ನೆಗಳತೆಯೋ ಬಂದದ್ದು ಅವರು 10 ವರ್ಷಕ್ಕಿಂತ ಕೆಳಗಿದ್ದಂತಹ ಬಾಲರಾಗಿದ್ದ ವೇಳೆಯಲ್ಲಿ. ಹೌದು ಮಗು. ಆದ್ದರಿಂದಲೇ ಹೇಳಿದ್ದು ಗಳಿಸುವುದಕ್ಕೆ ಪ್ರಾಪ್ತಿ ಉಂಟು ಅಂತಾದ್ರೆ ವರ್ಷ ಒಂದು ಗಣನೆಗೆ ವಿಷಯವೇ ಅಲ್ಲ. ಅಂಥದ್ದೆಲ್ಲ ಆಗಬೇಕು ಅಂತಾದ್ರೆ ಬಹಳ ಉಂಟು. ಅದನ್ನೇ ಹೇಳಿದ್ದು. ಪ್ರಹ್ಲಾದ ತನ್ನ ಜೀವವನ್ನೇ ಭಗವಂತನಾದ ಹರಿಯ ಕೈಯಲ್ಲಿ ಕೊಟ್ಟು ತಾನು ಕೃತಾರ್ಥ ಚರಿತನಾಗಿ ಭಾಗವತೋತ್ತಮನಾಗಿ ಇವತ್ತಿಗೂ ಮಾನಸ ಭೂಮಿಯಲ್ಲಿ ಅಚ್ಚಳಿಯದೆ ಉಳಿದಿದ್ದ. ಹಿರಣ್ಯಕಶಿಪುವಿನ ಸಂಸ್ಥಾನದಲ್ಲಿದ್ದ ಪ್ರತಿಯೊಬ್ಬರು ಕೂಡ ಈ ಹುಡುಗನಿಗೆ ಯಾಕಪ್ಪ ಹಿರಣ್ಯಕಶಿಪುನಂತವನನ್ನು ವಿರೋಧಿಸುವಂತಹ ಪ್ರವೃತ್ತಿ ಇಂತ ಹರಿದರ್ಶನ ಆಗುವ ತನಕ ಬೆರಗಾದದ್ದು ಸತ್ಯ. ಸಾಧನೆ ಮಾಡಿದ ಮೇಲೆ ಲೋಕ ಆಡುವ ಬಗೆ ಬೇರೆ, ಸಾಧನೆಗಿಂತ ಪೂರ್ವದ ವೇದನೆ ಅನುಭವಿಸುವಾಗ ಆಡುವ ಮಾತೇ ಬೇರೆ. ಆದರೆ ಪ್ರಪಂಚದಲ್ಲೇ ಒಂದು ಸವಾಲಾಗಿ ನಿಂತಹ ಪ್ರಹ್ಲಾದ ಏನೋ ಸಾಧಿಸಿದ. ಈಗ ಅದು ಆದರ್ಶ ಅಂದದ್ದು ನಾನು ಅಷ್ಟು ಉನ್ನತವಾದವನು ಹೌದು ಅಂತ ಭ್ರಮೆ ಏನಿಲ್ಲ. ಆದ್ರೆ ನೀನು ಹೋಗುವ ದಾರಿಯಲ್ಲಿ ಸ್ವಲ್ಪ ತಪ್ಪು ಉಂಟು ಮಗು. ಅದೇನು ಕೇಳು. ಪಾಂಡವರಾದಂತಹ ನಾವು
ಯಜ್ಞವನ್ನು ಕೈಗೊಂಡಿದ್ದೇವೆ. ಯಜ್ಞ ಅಂತ ಹೇಳಿದರೆ ಭಗವದಾರಾಧನೆ. ಭಗವಂತನ ಆರಾಧನೆಯನ್ನು ಮಾಡುವಂತಹ ಮುಖದಲ್ಲಿ ಯಜ್ಞವನ್ನು ನಡೆಸುವುದಕ್ಕೆ ಒಂದು ನಿಮಿತ್ತವಾಗಿ ಕಾರಣ ಉಂಟು. ಒಂದು ಹತ್ಯಾ ದೋಷ ನಿಮಿತ್ತ. ಹೌದು, ಒಂದು ನಿಮಿತ್ತ ಉಂಟು. ಕೆಲವು ಸಲ ನಮ್ಮ ಮನೆಯಲ್ಲಿ ಒಂದು ಪೂಜೆ, ಆ ಪೂಜೆಯ ಪ್ರಯುಕ್ತ ಸಿಕ್ಕಿದವರಿಗೆ ಅನ್ನದಾನ, ವಸ್ತ್ರದಾನ. ವಸ್ತ್ರದಾನವೋ ಅನ್ನದಾನವೋ ಮಾಡುವುದಕ್ಕಾಗಿಯೇ ಒಂದು ವರ್ಷದಲ್ಲಿ ಪೂಜೆ ಅಂತ ಇಟ್ಟುಕೊಳ್ಳುವುದು ಅಂತ ಕೆಲವರಿಗೆ ಅದು ಕ್ರಮ ಉಂಟು. ಹೌದು, ಏನಾದ್ರೂ ಕೊಡಬೇಕು ಅಂತ ಕಾರ್ಯಕ್ರಮ ಮಾಡಿ. ಹೌದು. ಇನ್ನು ಕೆಲವರು ಆಗಲ್ಲ, ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಕೊಡು. ಯಥಾರ್ಥಕ್ಕಾದ್ರೂ ನಮ್ಮದ್ದು ಏನಾದ್ರೂ ಕೊಡಬೇಕು ಪ್ರಪಂಚಕ್ಕೆ ಆದರ್ಶವಾಗಿ ಎನ್ನುವ ನೆಲೆಯಲ್ಲಿಯೇ ಲೋಕಾದರ್ಶ ಮಾನ್ಯತೆಯನ್ನು ಹೊಂದಿದಂತಹ ಮಹಾನುಭಾವರುಗಳು. ಇದೀಗ ಆಗ ನಾನು ಹೇಳಿದ ಹೇಗೆ ನಮ್ಮ ಭಕ್ತಿಯ ಪ್ರದರ್ಶನಕ್ಕೆ ಪೂಜೆ ಮಾಡುವುದು ಭಗವಂತ ಬೇಕು ಅಂತ ಪೂಜೆ ಮಾಡುವುದು. ಈಗ ನೀವು ಮಾಡ್ತಾ ಇರೋದು ಭಕ್ತಿಯ ಪ್ರದರ್ಶನಕ್ಕೆ ಅಲ್ಲ. ಯಾಕೆಂದ್ರೆ ನಮ್ಗೆ ಏನಾದ್ರೂ ಕೊಡಬೇಕು ಅಂತ ನಾವು ಒಂದು ಕಾರ್ಯಕ್ರಮ ಇಟ್ಟುಕೊಂಡದ್ದು ಅಂದ್ರೆ ಕೊಡುವ ನಾವು ನಮಗೆ ಮುಖ್ಯವಾಗ್ತೇವೆ ಬಿಟ್ಟು ಕಾರ್ಯಕ್ರಮದಿಂದ ಸಿಕ್ಕುವ ದೈವ ಅನುಗ್ರಹ ಅಲ್ಲ. ಸಾಕ್ಷಾತ್ ಶ್ರೀಕೃಷ್ಣ ಅವತಾರ ಮೂರ್ತಿ ಅಂತ ನೀನು ಬಲ್ಲೆಯಲ್ಲ. ಹೌದು, ಅಂತಹ ದೇವರ ಮುಖದಿಂದಲೇ ನಮಗೆ ಪ್ರಸಾದ ಆದದ್ದು. ನೀವು ಅಶ್ವಮೇಧಾದಿ ಕಾರ್ಯಗಳನ್ನು ಮಾಡಿ, ಇದು ವ್ಯಾಸರ ಹೇಳಿದ್ದು. ಅದಕ್ಕೆ ಅನುಮೋದನೆ, ಪ್ರೇರಣೆ, ಪೂರಕವಾದಂತಹ ಬಲ ಸಂಗ್ರಹ. ಹೆಚ್ಚೇನು ನಮ್ಮ ಸೇನಾಧ್ಯಕ್ಷರಾದಂತಹ ಪ್ರದ್ಯುಮ್ನೇ ಕೃಷ್ಣಪುತ್ರ ಎನ್ನುವುದನ್ನು ನೀನು ಮರಿಬೇಡ. ಆದರೆ ಒಂದುಂಟು, ಆರಿಹರು ಭೂತಳದ ನಿನ್ನೆಯ ಭೂರಿ ಭಾಗ್ಯದ ಹೋಲುವೆಗೆ ಅಂತ ಕೇಳಿದ ಕೌರವನನ್ನೇ ತಾನೇ ನೇತಾರನಾಗಿದ್ದ ದುರಕಣದಲ್ಲಿ ಕೊಂದು ಕಳಿಸಿದವನು ಯಾರು? ಆದ್ರೆ ತಾನು ಹೊಗಳಿದವನನ್ನು ಕೊಲ್ಲುವುದಕ್ಕೆ ಕೃಷ್ಣ ಹೆಸುವುದಿಲ್ಲ ಅಂತ ಆದಾಗ ಕೃಷ್ಣ ಶ್ಲಾಘನೆಗೀಡಾದ ಪಾಂಡವರಿಗೆ ಅಪಜಯದ ಸೋಂಕು ಆಗುವುದಿಲ್ಲ ಅಂತ ನಾವು ಹೇಗೆ ನಂಬುದು? ನೀನು ಪ್ರಸಂಗ ಎಲ್ಲ ಬಾಯ್ಪಾಠ ಮಾಡಿದ್ದಿ ಮಗು. ಆದ್ರೆ ನಿನಗೆ ಬೇಕಾದದನ್ನು ಮಾತ್ರ ನೀನು ಎತ್ತುಗಡೆ ಮಾಡ್ತಾ ಇದ್ದೀಯ. ಸಮಸ್ಯೆ ಏನು ಗೊತ್ತುಂಟು? ಏನು? ಪ್ರಸಂಗ ತುಂಬಾ ಇದ್ದದ್ದರಿಂದ ಯಾವುದರಿಂದ ಎಲ್ಲಿ ನಿನಗೆ ತೊಡಕಾಗ್ತದೆ. ಹಾಗಲ್ಲ. ಆರಿಹರ ಭೂತಳದಿ. ಹೌದು. ಅದಕ್ಕಿಂತ ಮೊದಲು ಏನ್ ಹೇಳಿದ? ಏನ್ ಹೇಳಿದ? ಕೆಲವು ಪಾತಕಿ ಅದರ ಮುನ್ನುಡಿ ಹಾಗೆ. ಕೆಲವು ಪಾತಕಿ ಬರಿದೆ ಸಾಯದರುಳಿದು ಪಾಂಡವರ ಸೇರಿಕೋ. ಈಗ ಪಾಂಡವರಾದಂತಹ ನಮ್ಮನ್ನೇ ಅಡ್ಡ ಕಟ್ಟಿದ್ರೆ ಅಲ್ಲಿ ಹೇಳಿದ ಕೃಷ್ಣನೇ ನಿಮ್ಮ ಕೊಲೆಗೆ ಕಾರಣನಾಗ್ತಾರೆ ಎನ್ನುವುದನ್ನು ಆ ಪ್ರಸಂಗದ ಪಟ್ಟಿಯಲ್ಲೇ ನೀ ತಿಳಿಯಬೇಕು. ಪರವಾಗಿ ಕುರುದರೆಯಲ್ಲಿ ಸಿಂಹಾಸನದ ಎದುರಿನಲ್ಲಿ ನಿಂತು ಮಾತಾಡಿದ ಕೃಷ್ಣನ ಮಾತು ಚಂಪಕಾವತಿಗೆ ಅರ್ಥ ಆದಷ್ಟು ನಿಮಗೆ ಉಪಪ್ಲಾವ್ಯದಲ್ಲಿದ್ದವರಿಗೆ ಆಗಲಿಲ್ವ ಅಂತ. ಯಾಕೆ ಅಂದರೆ ಈಗ ಆ ಮಾತನ್ನೇ ವಿವೇಚನೆಗಿಟ್ಟು ನೀನೇ ಯೋಚಿಸು. ಆರಿಹರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲುವೆಗೆ ಇಷ್ಟು ಭಾಗ್ಯ ಇದ್ದರು, ಅದಕ್ಕೆ ಯೋಗ ಇದ್ದರು, ಅರ್ಹತೆ ಇದ್ದರು, ಪತನ ಹೇತುಕವಾದ ಒಂದು ಕರ್ಮ ನಿನ್ನನ್ನು ಕೊಲ್ಲುವಂತೆ ಮಾಡ್ತದೆ, ನಾ ಕೊಲ್ಲಿಸುವಂತೆ ಮಾಡ್ತದೆ. ನಿಮಗೂ ಯೋಗ್ಯತೆ ಉಂಟು, ಅರ್ಹತೆ ಉಂಟು, ವರಿಷ್ಠತೆ ಉಂಟು, ಶ್ರೇಷ್ಠತೆ ಉಂಟು. ಆದರೂ ಪತನ ಹೇತುಕವಾದ ಪಾತಕ ಒಂದನ್ನು ಮಾಡಿದ್ದೇವೆ ಅಂತ ಒಂದು ಶಂಕೆ ಬಂತಲ್ಲ, ಬಂಧು ಹತ್ಯಾ ದೋಷವೆಂಬಂತಹ ಒಂದು ಪಾತಕ ನಮ್ಮಿಂದ ಆಗಿದೆ ಅಂತ. ಆ ಪಾತಕವೀಗ ಕೌರವನನ್ನು ಕೃಷ್ಣನನ್ನು ಕಟ್ಟುವುದಕ್ಕೆ ಹೊರಟ ಅವನ ಪಾತಕ ಕೊಂದಂತೆ ನಿಮಗೆ ಬಂಧು ಹತ್ಯಾ ದೋಷದ ಶಂಕೆ ಎಂಬ ಪಾತಕ ಅಪಜಯಕ್ಕೆ ಯಾಕೆ ಕಾರಣ ಆಗಬಹುದು? ಕೃಷ್ಣನ ಮಾತು ಪ್ರಮಾಣ ಆಗಿಟ್ಟ ಅಲ್ಲಲ್ಲ, ಅದೇ ಹೌದು ಅಂತ ಇದ್ರೆ ಅದಕ್ಕೆ ಪರಿಹಾರವನ್ನು ಪ್ರಾಯಶ್ಚಿತ್ತವನ್ನು ಭಗವಂತನೇ ನಿರ್ದೇಶಿಸುತ್ತಿರ್ಲಿಲ್ಲ. ಹಾಗಾದ್ರೆ ಇದು ಮೊದಲು ಕಂಡಿರುವ ಅಥವಾ ನಾವು ಬಂದಿರುವ ಹಾದಿಯಲ್ಲಿ ಚಂಪಕಾವತಿಯನ್ನು ಪ್ರವೇಶ ಮಾಡಿದ್ದು ಇದು ಮೊದಲು. ಆದ್ರೆ ಇದಕ್ಕಿಂತ ಮೊದಲು ನಾವು ಪ್ರವೇಶ ಮಾಡಿದ್ದಾರೆ ಮಹೇಶ್ಪತಿಯನ್ನು. ಅಲ್ಲಿಯೂ ಬಹಳಷ್ಟು ಮಂದಿ ಯೋಧರು ಕಟ್ಟಿದ್ದು. ಕಟ್ಟ ಕಡೆಗೆ ನಮ್ಮದಾದಂತಹ ಕುದುರೆ ನಮಗೆ ಬಂತು, ಕಪ್ಪು ಸಿಕ್ಕಿತು, ಕೆಲವೆಲ್ಲ ಪ್ರಕರಣಗಳಾಯಿತು. ಬಿಡು, ದಾಖಲಾಟ ಆಯ್ತು ಅಂತ ನಾವು ಕೇಳಿದ್ವಿ. ಇನ್ನೊಂದು ಪ್ರಕರಣ, ಮನೆ ಅಳಿಯ ಒಬ್ಬ ಅಥವಾ ಅಗ್ನಿಗೆ ಅಳಿಯನಾದವ ಇನ್ನೊಬ್ಬ. ಅಗ್ನಿ ಅಳಿಯನಾಗಿ ನೀನು, ಮನೆ ಅಳಿಯನಾಗಿ ನೀಲಧ್ವಜನಿಗೆ ಅಗ್ನಿ. ಈ ನೆಲೆಯಿಂದ ಅಳಿಯನಿಗೆ ತನ್ನ ಅಳಿಯನನ್ನು ಉಳಿಸುವುದು, ಅಳಿಯನಾಗಿ ತಾನು ಉಳಿಯುವುದು ಅಂತ ಸಂಕಟ ಬಂದಾಗ ಅಗ್ನಿಯ ಒಂದು ಸಮರಸ ಸೂತ್ರವನ್ನು ಸಂಧಾನವಾಗಿ ಬೆಸೆದ ಅಂತ ನಾವು ಕೇಳಿದ್ದು. ಅಗ್ನಿಯ ಬೆಸುಗೆಯಿಂದಲೇ ದೃಢವಾದ ಸಂಬಂಧವನ್ನು ಇಟ್ಟುಕೊಂಡು ಅಗ್ನಿಯ ಜೊತೆಯಲ್ಲಿ ಪ್ರತ್ಯೇಕವಾದ ವಿಶಿಷ್ಟ ಸಂಬಂಧ ಹೊಂದಿಲ್ಲದ ಚಂಪಕಾವತಿಯಲ್ಲಿ ವಿಜಯಗಾಥೆ ಆವರ್ತಿಸಿದೆ ಅಂತ ಭ್ರಮಿಸಬೇಡ. ನಾವು ಹೊರಟ ಹಿನ್ನೆಲೆಯಲ್ಲಿ ಇರಬಹುದಾದಂತಹ ಎಲ್ಲ ವೈಶಿಷ್ಟ್ಯಗಳನ್ನು ನೀನು ಆಲೋಚನೆ ಮಾಡಿದರೆ ಇನ್ನೂ ಉಂಟು. ಹರಿಶಿಲೆ ಎನ್ನುವುದೊಂದು ಸಿಕ್ಕಿತು. ತನ್ನ ಗಂಡನಿಂದಲೇ ಶಬ್ದಳಾದಂತಹ ಹೆಂಡತಿ ಶಿಲೆಯಾಗಿ ಬಿದ್ದಿದ್ದಳು. ನಮ್ಮ ಕುದುರೆ ಹೋಗಿ ಕಾಲಿಟ್ಟದ್ದೇ ತಡ, ಅಲ್ಲಿಂದ ಹೆಣ್ಣೊಬ್ಬಳು ಎದ್ದಳು. ಭಾರಿ ಕತೆ ಅಲ್ವಾ? ಹಾಗಾದ್ರೆ ನಮ್ಮ ಕುದುರೆ ಬರಬರುತ್ತಾ ಶಾಪ ವಿಮೋಚನೆಯನ್ನು ಮಾಡುವ ಶ್ರೀರಾಮಚಂದ್ರ ಹೋಗುವ ಕಾಲದಲ್ಲಿ ಒಂದು ಶಿಲೆಯ ಮೇಲೆ ಕಾಲಿರಿಸಿದಾಗ ಶಾಪದಿಂದ ದಗ್ಧಮಾನಸಳಾದಂತಹ ಒಬ್ಬಾಕೆ ಹೆಣ್ಣು ಎದ್ದಳಂತೆ, ಅವಳೇ ಅಹಲ್ಯ. ಹಾಗಾದ್ರೆ ನಮ್ಮ ಕುದುರೆಯು ಬಂದು ಕಾಲಿಟ್ಟಾಗ ಶಬ್ದಳಾಗಿರುವಂತಹ ಒಬ್ಬಾಕೆ ಹೇಳ್ತಾಳೆ ಅಂತ ಆದ್ರೆ ಎಂತಹ ಪಾವಿತ್ರ್ಯ!
ಕೃಷ್ಣನ ಸೂತ್ರದಂತೆ ಧರ್ಮರಾಯ ಕೈಗೊಂಡಿರುವಂತಹ ಯಜ್ಞಾಶ್ವ ಇದು ಕೆಲವರ ಶಾಪ ವಿಮೋಚನೆಯನ್ನು ಮಾಡುವುದಕ್ಕೆ, ಈಗ ಕೆಲವರನ್ನು ಉದ್ಧರಿಸುವುದಕ್ಕೆ, ಆ ಕೆಲವರ ಕಣ್ಣ ಪರೆಯನ್ನು ಹರಿಯುವುದಕ್ಕೆ ಮಗು. ಆ ಶಿಲೆಯಲ್ಲಿದ್ದ ಸೌಭರಿ ನಾಮಕರಾದ ಋಷಿಗಳು ಕೃಷ್ಣನಿರುತ್ತಾ ನೀವು ಮಾಡಿದ ಅಶ್ವಮೇಧ ನಿರರ್ಥಕವಾದದ್ದು ಅಂತ ಅಲ್ಲಿಯೂ ಹೇಳಿದ್ರಂತೆ. ಹೇಳಿದ್ದು ಒಬ್ಬ ಬಾಲಿಶವಾದ ಸುಧನ್ನು ಮಾತ್ರ ಅಲ್ಲ, ಸೌಭರಿ ನಾಮಕರಾದ ಋಷಿಗಳು ಕೃಷ್ಣನಿದ್ದು ನೀವು ಯಾಕೆ ಅಮೃತ ಭಾಂಡವನ್ನು ಹೊತ್ತವರು ಹಾಲಿಗಾಗಿ ಹಪಾಪಿಸುವಂತೆ, ಕುಡಿಯುವುದಕ್ಕೆ ಬೇಕೆನಿಸಿದಾಗ ಅಮೃತವೇ ಇರುವಾಗ ನೀವು ಗೋಕ್ಷೀರವನ್ನು ಅರಸಿ ಹೊರಟಂತೆ ನಿರರ್ಥಕ ಕರ್ಮದಲ್ಲಿ ತೊಡಗಿದ್ದೀರಿ ಮಕ್ಕಳೇ ಅಂತ ಸೌಭರಿಗಳೇ ಆಡ್ತಾರೆ ಅಂತ ಆದ್ರೆ ನಿಮ್ಮ ಕರ್ಮದಲ್ಲಿ ಸೋಲಿನ ಬೀಜ ಉಂಟು ಅಂತ ಪ್ರಾಜ್ಞನಿಂದ ತೊಡಗಿ ನನ್ನಂತ ಬಾಲನ ತನಗೆ ಗೊತ್ತಾಗಲ್ಲ. ಹಾಗಲ್ಲ, ಒಂದು ವಾಕ್ಯವನ್ನು ಹಿಡ್ಕೊಂಡು ನೇತಾಡಬೇಡುವ. ಹನುಮಂತನೆಲ್ಲ ವಾಕ್ಯ ಇರುವುದು, ನೀವು ನೇತಾಡುವರು ಅದನ್ನೇ ಹಿಡ್ಕೊಂಡು ಹಾಗಲ್ಲ. ಹನುಮಂತನೆನ್ನುವ ಲಂಕಾ ಪ್ರವೇಶ ಮಾಡುವುದಕ್ಕಾಗಿ ಹಾರಿದನು ಹನುಮಂತ ಲಂಕೆಯನ್ನು ಬಿಟ್ಟು 700 ಯೋಜನ. ಈಗ ರಾಮಾಯಣ ಕಾರಿದೆ, ರಾಮಾಯಣದಲ್ಲಿ ಹಾರುವವನ ಕಥೆ ಬೇರೆ ಬೇರೆ ಪ್ರಸಂಗ ಹೇಳಿದಾಗ ನೀನು ಯಾವ ಪ್ರಸಂಗ ಇಲ್ಲಿ ಕೆಳಗಿಳಿದ ಅಲ್ಲಿ ಒಬ್ಬರು ತೃಣಬಿಂದುಗಳು ಅಂತ ಇದ್ರು. ಅವರು ಮೊದಲು ಕೇಳಿದ್ದೇನು ಗೊತ್ತಾ? ಕುರುಡನಿಗೆ ಕನ್ನಡಿ ಯಾಕೆ, ಬದಿರನಿಗೆ ಸಂಗೀತ ಯಾಕೆ, ನೀನೆಲ್ಲ ಇಂಥದ್ದನ್ನು ಮಾಡುವುದು ಯಾಕೆ? ಅವರಿಗೆ ಬೇಡ ಅಂತ ಹೇಳಿದ್ರು. ಅಲ್ಲ, ಅವರಿಗೆ ಬೇಡ, ನಿನ್ನಂತ ಮಂಗನಿಗೆ ಯಾಕೆ ಅಂತ ಹನುಮಂತನನ್ನು ಪರಿಹಾಸ್ಯ ಮಾಡಿದಾಗ ಸ್ವಾಮಿ ಕಾರ್ಯಕ್ಕಾಗಿ ಬಂದಿದ್ದೇನೆ ಅಂತ ಹೇಳಿದ್ರೆ ಉದ್ದನೆಗೆ ಹೀದೆಯಾದರೆ ತೋರವೇ ಲಂಕೆಯನ್ನು ಉದ್ದನೆಗೆದ. ಕೆಲವು ಪ್ರಸಂಗದಲ್ಲಿ ಅಂತಹ ಜ್ಞಾನಿಗಳು ನಮ್ಮನ್ನು ಚುಚ್ಚಿ ಕೆಣಕಿ ಕೆದಕಿ ಮಾತಾಡುವುದು ಯಾಕೆ? ಅರ್ಥಪೂರ್ಣವಾದಂತಹ ಕಥೆಯನ್ನು ಕೇಳುವುದಕ್ಕೆ. ಎಲ್ಲ ವಿಷಯ ಹೌದಾ? ಗಂಧಮಾಧನ ಪರ್ವತದಲ್ಲಿ ಕೂತಿರುವಾಗ ದುಃಖಿಸಿದ್ರಂತೆ ಇನ್ನಿರುವುದು 3 ದಿನ, ಹೇಗೆ ಹೋಗಿ ಹೇಳುವುದು? ತಿಂಗಳೊಳಗೆ ರಾಮನಂಗನೆಯ ವಿಂಗಡಿಸದಿದ್ದರೆ ಸುಗ್ರೀವ ಭಂಗಿಸುವ ಅಂತ ಹೇಳಿ ನಮ್ಮ ಅಂಗದ ಕುಮಾರನೇ ಕಣ್ಣೀರಿಡುವ ಕಾಲದಲ್ಲಿ ಅಲ್ಲಿಗೆ ಗರಿಬಂತಂತೆ ಒಬ್ಬನಿಗೆ. ಹಾಗಾದ್ರೆ ಏನು ಅಂತ ಆಲೋಚನೆ ಮಾಡು. ಕೆಲವು ಕಥೆಗಳೆಲ್ಲ ನಮ್ಮ ಬಾಯಿಯಿಂದ ಕೇಳುವುದು ಯಾಕೆ? ಯಾರದ್ದೋ ಶಾಪ ವಿಮೋಚನೆಯಾಗುವುದಕ್ಕೆ ಅಂತ ತಿಳಿ. ಇನ್ನು ಹೆಚ್ಚು ಮಾತಾಡುವುದಿಲ್ಲ ನಿನ್ನಲ್ಲಿ ನಾನು. ನಿನ್ನ ಸೇನೆ ಅಲ್ಲ, ನಿಮ್ಮ ಮಾತಾಡಿದ ಮೇಲೆ ಆ ವಾಕ್ಯ ಉಂಟಲ್ಲ, ನಿನ್ನ ಸೇನೆಯನ್ನು ನಮ್ಮೊಟ್ಟಿಗೆ ಸೇರಿಸಿ ನಿನಗೆ ಸ್ವಲ್ಪ ಒಂದು ಚಾಹತಿ ಉಂಟು, ಹೋರಾಟ ಮಾಡಬೇಕು ಎನ್ನುವುದು ಹುಮ್ಮನಸಾಗಿ ಉಂಟು, ನಮ್ಮ ಸೇನೆಯನ್ನು ಸೇರಿಕೋ. ನಾಳೆಯಿಂದ ಪ್ರಥಮ ಪೆಟ್ಟಿಗೆ ನಿನ್ನ ನಮ್ಮ ಮೇಳದಲ್ಲಿ ಪೆಟ್ಟಿಗೆಗೆ ಹಣವನ್ನು ಕೊಡು, ಮುದ್ರೆಯನ್ನು ಬಿಡು. ರೂಢಿಯಲ್ಲಿ ಕೆಲವರಾದ್ರೂ ನಿನ್ನನ್ನು ಬಡ್ಡ ಅಂತ ಹೇಳ್ತಾ ಇರುವಾಗ ಕೆಲವರಾದ್ರೂ ಹೇಳ್ತಾರೆ ಎಂತದು ನಮ್ಮಲ್ಲಿ ಹೇಳುವುದು ಕೆಲವರು ಮಾತ್ರ ಅಂತ. ನನ್ನನ್ನು ಅರಿತವರು ಅವರ ಭಟತನದ
ಎಲ್ಲ ಪೌರುಷ ಪಂಥ ಪರಾಕ್ರಮಗಳು ಕೂಡ ಸುಧನ್ವನ ಮುಂಭಾಗದಲ್ಲಿ ಅಡಗುತ್ತದೆ ಎಂಬ ವಿಶ್ವಾಸದಲ್ಲಿರುವಾಗ ನಮ್ಮ ಪಕ್ಷದಲ್ಲಿ ನಿನ್ನನ್ನು ಭಟ ಅಂತ ಮಾನಿಸುವವರು ಕೆಲವರಿದ್ದಾರೆ. 3 ಲೋಕದ ಗಂಡ ಅಲ್ಲ ಇರ್ಲಿ, ಒಂದು ಕಾಲದಲ್ಲಿ ದಕ್ಷಿಣದಲ್ಲಿ ನಾನು ಮಾಡಿದ ತಿರುಗಾಟ ಏನು? ಈಗ ಅದನ್ನು ನಾನು ಪೂರ್ವದಲ್ಲೇ ಹೇಳಿ ಆಗಿದ್ದಾರೆ. 8 ಮನೆಯಲ್ಲಿ ತೊಟ್ಟಿಲು ಕಟ್ಟಿ ಬಿಡು ವಿಷಯ. ನಿಮ್ಮಲ್ಲೆಲ್ಲ ತಮ್ಮ ನಮ್ಮ ಮನೆಯಲ್ಲಿಯೋ ನಾವು ಹೊಕ್ಕ ಮನೆಯಲ್ಲಿಯೋ ಕಟ್ಟುವ ತೊಟ್ಟಿಲಿನಿಂದ ಪೌರುಷ ಹಾಗಲ್ವೋ? ಮತ್ತೆ ಹೇಗೆ ನಮ್ಮನ್ನು ಇಷ್ಟಪಟ್ಟು ಹಾ ಹಾ ಚಿತ್ರಗದೆಯ ಪ್ರಕರಣ ಬೇಕಾ ನಿಮ್ಗೆ? ಹಾ ಹಾ ಉಡುಪಿಯ ಪ್ರಕರಣ ಬೇಕಾ ನಿಮ್ಗೆ? ಅದೆಲ್ಲ ದಕ್ಷಿಣದಲ್ಲಿ ನಡೆದದ್ದು. ನಾವು ಬೇಕು ಅಂತ ಆಶಿಸಿದ್ದಲ್ಲ, ನಮ್ಮಿಂದಾಗಿ ಏನಾದರೂ ಪ್ರಸಾದ ರೂಪದಲ್ಲಿ ಬೇಕು ಅಂತ ಹೇಳಿ ನಮ್ಮ ತಿರುಗಾಟದಲ್ಲಿ ಅವರು ಪಡೆದರು. ಹೌದೀಗ ನನಗೆ ಅದು ಮಾತ್ರ ಅಲ್ಲ, ಪ್ರಸಾದ ರೂಪದಲ್ಲಿ ದೇವಲೋಕದಲ್ಲಿ ನಿನಗೆ ಉರುಷಿನ ಮಕ್ಕಳಾದವಳು ಏನೋ ಕೊಟ್ಟಿದ್ದಾರಂತಲ್ಲ, ಈಗ ಅದಕ್ಕೇನು ಅಂತ ಹೇಳುದು? ಈಗ ನೀನು ಚಿತ್ರಾಂಗದ ಮನೆಯಲ್ಲೋ ಸುಭದ್ರೆಯಿಂದ ಸಿಕ್ಕಿದರೆ ನೀನು ನೆನಪಿಸ್ತೀಯ ಹೌದು ಅಂತ ಆದ್ರೆ ದೇವಲೋಕದಿಂದ ಸಿಕ್ಕಿದ್ದಕ್ಕೆ ಏನು ಹೇಳುದು? ಅದಕ್ಕೆ ಪರಿಹಾರ ಅಲ್ಲ ಪರಿಹಾರ ಇಲ್ಲ, ಅದು ಪ್ರಸಾದ ಹೌದು. ನೀನು ಷಂಡನಾಗು ಅಂತ ಹೇಳ್ತಾರೆ. 1 ವರ್ಷವಾದ ಷಂಡವತ್ ವಿಚರಿಷ್ಯಸಿ ಅಂತ ನಿನಗೆ ಶಾಪವಾಕ್ಯ ಉಂಟದು. ಅಂದರೆ ಪರಾಕ್ರಮದಲ್ಲಿ ಮೇರುವೆನಿಸಿದವನಿಗೂ ಕೂಡ ಆ ಪರಾಕ್ರಮದ ಪ್ರಕಟಣೆಗೆ ಮಾಂದ್ಯ ಬಾಧಿಸ್ತದೆ ವಿಧಿವಶದಿಂದ ಎಂಬುದಕ್ಕೆ ದೃಷ್ಟಾಂತವಾಗಿದ್ದಂತಹ ಪ್ರಕರಣ ನಮಗೆ ಗೊತ್ತಿರುತ್ತಾ? ಅದರ ಕೊನೆಯ ಪುಟ ನೋಡಬೇಕು ನೀನು. ಇರ್ಲಿ, ಕೊನೆಯ ಪುಟ ನಿಮಗೆ ಬೇಕಾದಾಗ ನೀವು ಬರ್ಕೊಂಡಿದ್ದೀರಿ, ಕೊನೆಯ ಪುಟ ಬರಿದಾಗಿದ್ದು ನಿಮಗೆ ಬೇಕಾದಾಗ ಬರ್ಕೊಂಡಿದ್ದೀರಿ. ಯಾಕಿಲ್ಲ? ಸಂಘದ ಕೊನೆಯ ಪುಟ ನೋಡು. ಕೇಳುವ. ನಮ್ಮಯ್ಯನಾದಂತಹ ದೇವೇಂದ್ರ ಬಂದ ಮಗು ನಿನಗೆ ಕೊಟ್ಟಿರುವಂತಹ ಶಾಪವಾಗುವುದಿಲ್ಲ, ಅದನ್ನು 1 ವರ್ಷಕ್ಕೆ ನೀನು ಬಳಸು. ಅವಳಲ್ಲಿ ನೀನು ಕಾಮಮೋಹಿತನಾಗದೇ ಇದ್ದದ್ದರಿಂದ ಜಿತೇಂದ್ರಿಯನಾಗಿ ನಿವಾತ ಕವಚರನ್ನು ವಧಿಸುವುದಕ್ಕೆ ನಿನ್ನಲ್ಲಿ ಪಾತ್ರತ್ವ ಉಂಟು ಮಗು. ನಿವಾತ ಕವಚರ ವಧೆಯಾದದ್ದು ಹಾಗೆ. ಯಾವ ಪ್ರಸಂಗದಲ್ಲಿ ಏನು ಗೊತ್ತುಂಟು? ಈಗ ಪಂಚಕವ್ಯಕ್ಕೆ ಗೋಮೂತ್ರವೂ ಬೇಕು, ಗೋಮಯವೂ ಬೇಕು. ಆದ್ರೆ ಗೋಕ್ಷೀರದಷ್ಟು ಗೋಮೂತ್ರವೋ ಅಲ್ಲ, ಗೋಕ್ಷೀರದಷ್ಟು ಗೋಮಯವೋ ಅಲ್ಲ. ಬಂದದ್ದು ಗೋವಿನಿಂದಲೇ ಹೌದಾದ್ರೆ ಪಾವಿತ್ರ್ಯ ಉಂಟು, ಒಪ್ಪುತ್ತೇನೆ. ಹಾಕಿದ್ದು ದೇವಲೋಕದಲ್ಲೇ ಶಾಪದ ವಾಕ್ಯವನ್ನು ನಿನ್ನ ಮೇಲೆ ಅಂತ ಆದದ್ದರಿಂದ ಸಿಕ್ಕಿದ್ದು ಗೋಮಯವಾದ್ರೂ ಗೋಮೂತ್ರವಾದ್ರೂ ಪ್ರಸಾದ ಅಂತ ಸ್ವೀಕರಿಸುವ ಸ್ಥಿತಿಯಲ್ಲಿ ನೀನಿದ್ದಿ. ಆದರೆ ಆ ಪ್ರಸಂಗದ ಹೆಸರೇನು ಪೂರ್ವಶಿ ಶಾಪ ಅಲ್ಲ, ಅರ್ಜುನ ಭಂಗ ಅಂತ ಅಲ್ಲ, ಮತ್ತೆ ಪೌರುಷ ಅಡಗುವಿಕೆ ಅಂತ ಅಲ್ಲ, ಮತ್ತೆ ನಪುಂಸಕತ್ವದ ಬಾಧೆ ಪ್ರಸಂಗದ ಹೆಸರು ಕೇಳಿದಲ್ಲ. ನಾನು ಹೇಳ್ತಾ ಹೋಗ್ತೀನಿ, ಯಾವ್ದಾದ್ರು ಉಂಟಾದ್ರೂ ಸಾಗಿತ್ತು. ಮತ್ತೆ ಜಾತ್ರೆಯ ಗದ್ದೆಯಲ್ಲಿ ಎಂತದ್ದು ಬಿಸಾಡಿದಾಗ ಆಯ್ತು ಮಗು. ನಾನೊಂದು ಕೇಳ, ನಮಗೆ ಬೇಕಾದಲ್ಲಿಗೆ ಬಿಸಾಡಬೇಕು ಅಂತ ಆದ್ರೆ ನೋಡುವ ನೀನೇ ಎಸೆ ಅಂತ ಇನ್ನೊಬ್ಬರನ್ನು ಪ್ರಚೋದಿಸಬಾರ್ದು, ನಾವೇ ಎಸೆಯಬೇಕು. ಹೇಳ್ಬೋದು ಪ್ರಸಂಗಕ್ಕೆ ಹೆಸರು ಶಾಪಾನುಗ್ರಹ ಅಂತ. ಅಲ್ವಾ? ಈಗ ನಾನು ಹೇಳ, ನೀನು ಶಾಪವನ್ನು ಅನುಗ್ರಹವಾಗಿ ಹೊಂದಿದ್ದರೆ ನನಗೆ ಆಕ್ಷೇಪ ಇದ್ದ ಆಡಿದ್ದಲ್ಲ. ಆದರೆ ವಿಕ್ರಮಾತಿಶಯತೆಯಿಂದ ವಿಕ್ರಮದ ವಿಷ್ಣುಲಿಂಗವಾಗಿ ಮೆರೆದಂತಹ ಪಾರ್ಥನ ಪ್ರತಿಯೋಗ ಇಲ್ಲದಂತಹ ಪರಾಕ್ರಮಕ್ಕೂ ಮಾಂದ್ಯ ಕವಿದಂತಹ ಪ್ರಕರಣ ಉಂಟು ಅಂತಾದಾಗ ಸಾಂದರ್ಭಿಕವಾಗಿ ಅಲ್ಲಲ್ಲಿ ಅಂತಹ ಮಾಂದ್ಯ ಕವಿದರೆ ಅದರಿಗೆ ಆಶ್ಚರ್ಯ ಇಲ್ಲ. ಈಗ ನೀನು ಹೇಳ್ತಾ ಇದ್ದಿ ಪಡೆಯನ್ನು ಸಹಿತ ಒಡಗೂಡು, ದ್ರವ್ಯವನ್ನು ಇಡು ಅಂತ. ಬೇಡುವುದಕ್ಕೆ ನೀ ದ್ವಿಜನು, ನೀ ದ್ವಿಜವು, 2 ಹುಟ್ಟು ನಿನಗುಂಟು. ಆದರೆ ಬೇಕಾದದನ್ನು ಬೇಡಿ ಪಡೆಯುವುದಕ್ಕೆ ಕೈಯಲ್ಲಿ ಆಯುಧ ಹಿಡಿದ ದ್ವಿಜರಿಗೆ ಅಧಿಕಾರ ಇಲ್ಲ. ಹೆಗಲಲ್ಲಿ ಯಜ್ಞೋಪವೀತವನ್ನು ಧರಿಸಿದ, ಹತ್ಯೆ ಯಜ್ಞೋಪವೀತವನ್ನು ಧರಿಸಿದ ವಿಪ್ರರಿಗೆ ಮಾತ್ರ ಅಧಿಕಾರ ಇರುವುದು. ನಿಮಗೆ ಕ್ಷಾತ್ರವನ್ನು ಪ್ರದರ್ಶಿಸುವುದಕ್ಕಾಗುವುದಿಲ್ಲ ಅಂತಂದಾಗ ವಿಪ್ರ ವೇಷಧಾರಣೆ ಮಾಡಿ ಬೇಡಿ ಕಾಡಿ ಪಡೆದು ಸತಿಯನ್ನು ಒಡಗೂಡಿ ಬಂದ ಮೇಲೆ ಕ್ಷಾತ್ರವನ್ನು ತೋರಿದ್ರಿ ಅಂತ ನಾವು ಕೇಳಿದೆವು. ಆದರೆ ಈಗ ಅಂತಹ ದಯನೀಯಾವಸ್ಥೆ ಇಲ್ವಲ್ಲ. ಕುರುಧರೆಯ ಧುರದಲ್ಲಿ ಗೆದ್ದು ನಿಂತಹ ನೀವು ಚಕ್ರವರ್ತಿ ಪೀಠದಲ್ಲಿ ಅಗ್ರಜನನ್ನು ಅಗ್ರಮಾನ್ಯ ಅಂತ ಸ್ಥಾಪಿಸಿದ ಮೇಲೆ ಈಗ ನೀವು ಬೇಡುವುದಕ್ಕೆ ಹೊರಟದ್ದು ಹೌದಾದ್ರೆ ರೂಪಕ್ಕೂ ಪ್ರವೃತ್ತಿಗೂ ಸಂಬಂಧ ಇಲ್ಲ ಅಂತ ಆಗುತ್ತದೆ. ಆದ್ದರಿಂದ ಒಂದು ಬಾಣ ಹೊಡೆಯದೆ ಸೋಲಿನ ಒಂದು ಶಂಕೆಯನ್ನಾದರೂ ನನ್ನ ಮನದಲ್ಲಿ ಪಡಿಮೂಡಿಸದೆ ನೀ ಹೀಗೆ ಹೇಳಿದರೆ ನೀನು ಮೂಢ ಎಂಬ ಭಾವ ಸಾರ್ವತ್ರಿಕವಾಗ್ತದೆ. ನನಗೆ ಹಾಗಾಗುವುದಕ್ಕೆ ಇಷ್ಟ ಇಲ್ಲ. ಯಾಕೆ ಗೊತ್ತು? ನಾ ಗೆದ್ದರೂ ಕೂಡ ಪಡುಬಟನಾದ ಪಾರ್ಥರನ್ನು ಗೆದ್ದಿದ್ದೇನೆ ಅಂತ ಆಗಬೇಕು. ಬಿಟ್ಟರೆ ಮೂಢನಾಗಿ ಪ್ರಾಯಸಹಜವಾದ ದೌರ್ಬಲ್ಯದಿಂದ ಏನೇನೋ ಹೇಳಿ ಕೈ ಸಾಗದೆ ಹೋಗಿ ಸೋತು ಹೋದಂತಹ ಪಾರ್ಥನನ್ನು ಗೆದ್ದ ಸುಧನ್ವನಿಗೆ ದೊಡ್ಡ ನೆಗಳತೆ ಇಲ್ಲವಾದ್ದರಿಂದ ಇಲ್ಲ. ಲಕ್ಷಗಟ್ಟಲೆ ಕೊಟ್ಟು ಪ್ರಪಂಚವನ್ನೇ ನೋಡಬಹುದಾದ ಯಾವುದೋ ಒಂದು ವಸ್ತು ಮಕ್ಕಳ ಕೈಯಲ್ಲಿ ಸಿಕ್ಕಿ ಎಂತದ್ದು ಆಟಕ್ಕೆ ಉಪಯೋಗಿಸಲ್ಪಟ್ಟ ಹಾಗಾಯಿತು. ಎಂತದೋ ಮಾಡ್ತೀನಿ, ಎಲ್ಲೆಲ್ಲೆಲ್ಲ ಒತ್ತು ಬೇಡ, ಎಲ್ಲೆಲ್ಲೆಲ್ಲ ಕಿತ್ತುಕೊಳ್ಬೇಡ. ನಮಗೆ ಪೂಜೆ ಮಾಡುವುದಕ್ಕೆ ಸಾಲಿಗ್ರಾಮ ಮಾತ್ರ, ಸಾಲಿಗ್ರಾಮದಲ್ಲಿ ಆಡ್ತಾ ಪೂಜೆ ಮಾಡುವಂತ ಭೂತಳದಲ್ಲಿ ಸಾರಿಕೊಂಡು ಓದಿದು ತರಳನು ನಿನ್ನ ಬಲ್ಲೆ ಬೆಳಗ್ಗೆ ನಿನ್ನ ಆಟವ ಕರೆಸಿಕೊಡು ಸಾರಿಕೊಂಡು ಓದಿದು
ಧರಣೀಶರಾಗುವುದಕ್ಕೆ ಕಾರಣ ಏನು ಗೊತ್ತಾ? ನೀತಿಯನ್ನು ಪಾಲಿಸಿದ್ದರಿಂದ, ಭೂತಳದ ನೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡದ್ದರಿಂದ. ರೂಢಿ ಅಂತ ಒಂದುಂಟು ಮಗು, ಯಾರಲ್ಲಿ ಹೇಗೆ, ಯಾವುದನ್ನು ಯಾರ ಮುಂದೆ, ಯಾವುದನ್ನು ಉತ್ತರಿಸುವುದಕ್ಕೆ ಎತ್ತರ ಮಟ್ಟಿನದ್ದಾದಂತಹ ಯೋಗ ಯೋಗ್ಯತೆ. ಸೂಜಿಯನ್ನು ಹೆಕ್ಕಬೇಕು ಅಂತಾದ್ರೆ ಆನೆಯನ್ನು ತರಲಿಕ್ಕಿಲ್ವೋ? ಮರವನ್ನು ಎಳೆಯುವಾಗ ಸೂಜಿ ಹೆಕ್ಕಿದ ಹುಡುಗನನ್ನು ಕೊಂಡೋಗ್ಲಿಕ್ಕಿಲ್ವೋ? ನಿನ್ನಲ್ಲಿ ನಾನು ಏನು ಹೇಳಿದ್ದು? ನಮ್ಮ ಪಡೆಯನ್ನು ಕೂಡಿಕೊಂಡೆ ಅಂತಾದ್ರೆ ನಿನ್ನದ್ದಾಗಿರುವಂತಹ ಹಮ್ಮು ಏನುಂಟು, ಭಿಮ್ಮು ಏನುಂಟು, ಅದನ್ನು ಪ್ರದರ್ಶಿಸುವುದಕ್ಕೆ ಒಂದು ರಂಗವೇದಿಕೆಯಾಗ್ತದೆ. ಇಲ್ಲಿ ನೀನು ಹೇಳ್ತಿ ನಾನು ಬೇಡುವುದಕ್ಕೆ ಬಂದ ದ್ವಿಜನು. ಇಲ್ಲ ಮಗು, ಸಾರಿ ಮಾಡಿದಂತಹ ಕೆಲಸಕ್ಕೆ ಪ್ರಾಯಶ್ಚಿತವಾದರೂ ಸಿಗ್ತದೆ. ನಮ್ಮ ಬದುಕಿ ಜ್ವಲಂತ ಸಾಕ್ಷಿ. ಹೇಗೆ? ಶ್ರೀರಾಮಚಂದ್ರ ಕದನ ಕಣದಲ್ಲಿ ರಾವಣನನ್ನು ಕೊಂದ. ಬ್ರಹ್ಮಹತ್ಯಾ ದೋಷ ಎನ್ನುವುದು ಬಾಧಿಸಿದ ಕಾಲದಲ್ಲಿ ಅಶ್ವಮೇಧವನ್ನು ಮಾಡುವಂತ ಅಗತ್ಯಾದಿಗಳು ಹೇಳಿದರು. ನಮ್ಮಣ್ಣನಾದಂತಹ ಧರ್ಮರಾಯ ಕೈಗೊಂಡಿರುವಂತಹ ಯುದ್ಧದಲ್ಲಿ ಕೌರವಾದಿಗಳು ಸತ್ತರು, ಬಂಧುಗಳನ್ನು ಕೊಂದೆ ಎನ್ನುವಂತಹ ಪಶ್ಚಾತ್ತಾಪವನ್ನು ಪಟ್ಟ ವೇಳೆಯಲ್ಲಿ ವ್ಯಾಸರು ಪರಿವರ್ತನೆಯ ದಾರಿಯನ್ನು ಹೇಳಿದರು. ಎಲ್ಲಿ ನಾವು ನೀತಿಯನ್ನು ಅನುಸರಿಸಿ ಧರ್ಮವನ್ನು ಕಡೆಗಣಿಸದೆ ರೂಢಿಯನ್ನು ಮೀರದೆ ಹೋಗ್ತೇವೋ ಅಲ್ಲಿ ಆಗುತ್ತಿರುವಂತಹ ಪ್ರತಿಯೊಂದು ಕಾಯಕಗಳಿಗೂ ದೇವತೆಗಳು ಸಾಕ್ಷೀಭೂತರಾಗ್ತಾರೆ. ಅವರು ಮಾಡುವಷ್ಟು ಮಾಡಿದ್ದಾರೆ, ಹೇಳುವಷ್ಟು ಹೇಳಿದ್ದಾರೆ. ಆದ್ದರಿಂದ ಕೇಳದೇ ಇದ್ದವರು ಸತ್ತದ್ದಕ್ಕೆ ಹೀಗೊಂದು ಪ್ರಾಯಶ್ಚಿತ. ಸಾರಿ ಸರ್ಪವನ್ನಾದರೂ ಕೊಲ್ಲಬಹುದು ಅಂತ ಒಂದು ಮಾತುಂಟು. ಸರ್ಪವನ್ನು ಕೊಲ್ಲುವುದಕ್ಕಾಗಿ ಸಾರುವುದಲ್ಲ, ನಿರ್ಬಂಧದಿಂದ ನಿರ್ವಾಹ ಇಲ್ಲದೆ ಏನಾದರೂ ಒಂದು ಕೆಲಸವನ್ನು ನಾವು ಮಾಡಬೇಕಾದ ಅನಿವಾರ್ಯತೆ ಬಂತು ಅಂತಾದ್ರೆ ಮಾಡಬೇಕಾಗ್ತದೆ. ಹಾಗ ಹಸುಳೆಯಾದ ನಮ್ಮ ಮಟ್ಟಿಗೆ ಸಣ್ಣ ಹುಡುಗನಾಗಿರುವಂತಹ ನಿನ್ನಲ್ಲಿ ಒಂದು ಮಾತು ಹೇಳ್ತೇನೆ. ರಣವ ನೀನೊಲ್ಲೆ ಅಲ್ಲ, ನಿನಗೆ ಬೇಕು ಅಂತ ನೀನು ಆಶಿಸಿ ಬಂದಿದ್ದಿ. ಆದರೆ ನಾನಿನ್ನಲ್ಲಿ ರಣವನ್ನು ಒಲ್ಲೆ. ನಿನ್ನಲ್ಲಿ ಯುದ್ಧ ಎಂತದ್ದು ಸುಮ್ಮನೆ ರಂಗುರಂಗಾಗಿ ಕಾಣ್ತೀನಿ. ನಿನ್ನ ಅಪ್ಪ ಇದ್ದಾರಾ? ಮನೆಯಲ್ಲಿ ಇದ್ದಾರೆ. ಹೌದಾ? ಅವರನ್ನು ಸ್ವಲ್ಪ ಬರ್ಲಿಕ್ಕೆ. ಈಗ ಮನೆಯಲ್ಲಿ ಇದ್ದವರನ್ನು ಮನೆ ಬಿಡಿಸೋದು ಯಾಕೆ? ಅಲ್ಲ, ಅವರನ್ನು ಬರ್ಲಿಕ್ಕೆ ಅದು ಯಾಕೆ ಅಂತ ಒಂದು 2 ಸುತ್ತಿನ ಮಾತುಕತೆ ಆಗ. ನಾನು ಮಾತಾಡುದು ನಿನ್ನ ಅಪ್ಪನಿಗೆ ಆದ್ರೂ ಅರ್ಥ ಆದ್ರೆ ಅದು ಇತ್ತು. ಅಪ್ಪ ಬಂದ ಮೇಲೆ ಹೊಡೆದಾಟ ಅಲ್ಲ ನಿನ್ನದು ಮಾತುಕತೆ. ಅಲ್ಲ, ಮಾತಾಡಿ ಆಗುದಿಲ್ಲ ಅಂತಾದ್ರೆ ಒಂದು ಕೈ ನೋಡು. ಆದ್ರೆ ಕೈ ನೋಡುವಾಗ ನೀನಲ್ಲ ಮಗು, ನನ್ನ ಮಗನಾದ ಅಭಿಮನ್ಯುವಿನ ನೆನಪಾಗ್ತದೆ. ಸಣ್ಣ ಪ್ರಾಯದಲ್ಲೇ ಹೆಂಡತಿ ಗರ್ಭಿಣಿ ಇರುವಾಗಲೇ ಊರು ಬಿಟ್ಟು ಹೋದ, ಕಾಯವನ್ನು ಬಿಟ್ಟ. ಎಷ್ಟು ಮಂದಿಗಳು ಸಂಕಟಪಟ್ಟರು, ಎಷ್ಟು ಮಂದಿಗಳು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕೆ ಮುಂದಾದ್ರು. ಮಗು ಇವತ್ತಿಗೂ ಅಭಿಮನ್ಯುವಿನ ವಧ ಪ್ರಕರಣ ಎನ್ನುವುದು ಕುಕ್ಕುತ್ತಿರುವ ಪ್ರಶ್ನೆ. ಹುಡುಗನಾದ ನಿನ್ನನ್ನು ಕಂಡಾಗ ಹೆಚ್ಚು ಕಾಲ ಬದುಕಬೇಕಾದಂತಹ ಒಂದು ಯೋಗ್ಯತೆ ಇರುವ ನೀನು ಸುಮ್ಮನೆ ಏನೆಲ್ಲ ನಿನ್ನನ್ನು ತೊಡಗಿಸಿಕೊಂಡು ಹಾಳಾಗಿ. ಈಗ ನಿನ್ನೆಲ್ಲ ಒಂದು ಮಾತು ಕೇಳ್ತೇನೆ. ಹೇಗೆ? ನೀನು ಸಂಸಪ್ತಕರ ಜೊತೆಯಲ್ಲಿ ಕಾದಾಟಕ್ಕೆ ಹೊರಟಿದ್ದ ಕಾಲದಲ್ಲಿ ಚಕ್ರವ್ಯೂಹದ ಪಂಥಾಹ್ವಾನ ಬಂದಾಗ ಹೊಕ್ಕು ಭೇದಿಸುವುದಕ್ಕೆ ಮಾತ್ರ ಅರಿತವರು, ಮರಳಿ ಬರುವುದಕ್ಕೆ ಅರಿಯದೇ ಇದ್ದ ಅಭಿಮನ್ಯು ಇರುತ್ತಾ ಬೇರೆ ಯಾರು ಭೇದಿಸುವುದಕ್ಕಾಗದೆ ಧರ್ಮಜ ದ್ರೋಣರಿಗೆ ಕೈ ಸೆರೆಯೇ ಆಗಿದ್ದರೆ ನಿನ್ನ ಮಗನಿಗೆ ಒದಗಬಹುದಾದ ಅವಸ್ಥೆ ಎಂತದ್ದು? ದುರ್ಧರವೇ ಅಲ್ವಾ? ನಿನ್ನ ಮಗನಿಗೆ ಗೊತ್ತಿದ್ದದನ್ನು ಮಾಡದೇ ಇದ್ರೆ ಬರುವುದು ದುರ್ಭರವಾದ ಭವಿಷ್ಯ ಹೌದು ಅಂತಾದ್ರೆ ಮತ್ತೆ ನನಗೆ ಸುವರ್ಣದ ಹಾಸು ಅಂತ ನಿನಗೆ ಯಾರು ಹೇಳಿದ್ರು? ನೀನೀಗ ಆಡಿದ ಮಾತು ಹೇಗಾಯ್ತು ಬಲ್ಲೆಯ? ನನ್ನ ಅಪ್ಪ ಬಂದು ಮಾತುಕತೆಗೆ ನಿಲ್ಲಬೇಕು ಅಂತಾದ್ರೆ ಗದ್ದ ದೀಕ್ಷಿತನಾದ ನಿನ್ನ ಅಣ್ಣ ಬರ್ಬೇಕು ಬರ್ತಾನ? ಅವ ಬರುದಿಲ್ಲ ಅಂತಾದ್ರೆ ನನ್ನ ಜವ ಬೀರದೆ ಇದ್ದಲ್ಲಿ ನನ್ನ ಅಪ್ಪ ತರುವುದಿಲ್ಲ. ಮಾಡುವ ಕಾಳಗದಲ್ಲಿ